ಸಾಕ್ಷಾತ್ ಭಯಮೂರ್ತಿ ಸಾಕ್ಷಾತ್ ಭಯಮೂರ್ತಿಯೇ ಶ್ರೀಕೃಷ್ಣನಿಗೆ ಅಂಜುತ್ತದೆ. ಜನನ ಮರಣಗಳ ಜಟಿಲ ಚಕ್ರದಲ್ಲಿ ಸಿಲುಕಿ ಬಿದ್ದ ಜೀವಿಗಳು ಅಪ್ರಜ್ಞಾಪೂರ್ವಕವಾಗಿಯೂ ಶ್ರೀಕೃಷ್ಣನನ್ನು ಸಂಕೀರ್ತನೆ ಮಾಡಿದರೆ ಕೂಡಲೇ ಮುಕ್ತಿ ಹೊಂದುತ್ತಾರೆ. ಭಾವಾರ್ಥ: ವಾಸುದೇವ ಅಥವಾ ದೇವೋತ್ತಮ ಪರಮಕೃಷ್ಣನಾದ ಶ್ರೀಕೃಷ್ಣನು ಸಕಲ ಚರಾಚರಗಳ ಪರಮ ನಿಯಾಮಕನಾಗಿದ್ದಾನೆ. ಸರ್ವಶಕ್ತನ ರೋಷಾವೇಶಕ್ಕೆ ಹೆದರದವರು ಈ ಸೃಷ್ಟಿಯಲ್ಲಿ ಯಾರೂ ಇಲ್ಲ. ರಾವಣ, ಹಿರಣ್ಯಕಶಿಪು, ಕಂಸ ಮೊದಲಾದ ಶಕ್ತಿಶಾಲಿ ಅಸುರರು ದೇವೋತ್ತಮ ಪರಮಪುರುಷನಿಂದ ಹತರಾದರು. ಸರ್ವಶಕ್ತ ವಾಸುದೇವನು ತನ್ನ ಹೆಸರಿನಲ್ಲಿ ತನ್ನ ಆತ್ಮಶಕ್ತಿಯನ್ನು ತುಂಬಿದ್ದಾನೆ. ಸಕಲವೂ ಅವನಿಗೆ ಸಂಬಂಧಿಸಿದ್ದು, ಸಕಲವೂ ಅವನಲ್ಲಿಯೇ ಇದೆ. ಭೀತಿಯ ಮೂರ್ತ ರೂಪವು ಶ್ರೀಕೃಷ್ಣನ ನಾಮಕ್ಕೆ ಹೆದರುತ್ತದೆ ಎಂದು ಇಲ್ಲಿ ಹೇಳಲಾಗಿದೆ. ಶ್ರೀಕೃಷ್ಣನ ನಾಮವು ಕೃಷ್ಣನಿಗಿಂತ ಭಿನ್ನವಲ್ಲ ಎಂಬುದನ್ನು ಸೂಚಿಸುತ್ತದೆ. ಆದ್ದರಿಂದ ಶ್ರೀಕೃಷ್ಣನ ಹೆಸರು ಶ್ರೀಕೃಷ್ಣನಷ್ಟೇ ಶಕ್ತಿಯುತವಾದುದು. ಎರಡರಲ್ಲಿ ಯಾವುದೂ ವ್ಯತ್ಯಾಸವಿಲ್ಲ. ಯಾವುದು ಬೇಕಾದರೂ, ಎಂತಹ ಘೋರ ಅಪಾಯ ಆಪತ್ಕಾಲಗಳಲ್ಲಿಯೂ ಶ್ರೀಕೃಷ್ಣನ ದಿವ್ಯನಾಮವನ್ನು ಅಪ್ರಜ್ಞಾಪೂರ್ವಕವಾಗಿಯೋ ಅಥವಾ ಸಾಂದರ್ಭಿಕ ಒತ್ತಡಗಳಿಂದಲೋ ಉಚ್ಚರಿಸುವ ಮೂಲಕ ಜನನ ಮರಗಳ ಜಾಲದಿಂದ ಮುಕ್ತಿಯನ್ನು ಪಡೆಯಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಆಪನ್ನ ಸಂಸ್ಕೃತಂ ಘೋರಂ ಯನ್ನಾಮ ವಿವಶೋ ಗುಣನ್ ತತಃ ಸದ್ಯೋ ವಿಮುಚ್ಯೇತ ಯದ್ಬಿಭೇತಿ ಸ್ವಯಂ ಭಯಂ. ಯದ್ಬಿಭೇತಿ ಸ್ವಯಂ ಭಯಂ, ಭಯಾನೇ ಹೆದರ್ತದೆ ಅಂತ ಹೇಳ್ತಾರೆ. ಅಂದ್ರೆ ಹರೇ ಕೃಷ್ಣ ಮಂತ್ರ ಇಷ್ಟು ಶಕ್ತಿಶಾಲಿ ಇದೆಯಲ್ಲ, ಅದು ಎಲ್ಲ ಭಯದಿಂದ ನಮ್ಗೆ ದೂರ ಮಾಡುತ್ತೆ. ಜನ್ಮ ಮೃತ್ಯು ಚಕ್ರದಿಂದ ಹೊರಗಡೆ ತರುವಂತದ್ದು ಇದು ಮಂತ್ರ ಒಂದೇ, ಇಷ್ಟು ಶಕ್ತಿಶಾಲಿ ಇದೆ. ಈ ಕಾರಣಕ್ಕೆ ಭಗವಂತ ಏನ್ ಮಾಡಿದ್ದಾರೆ ಅಂದ್ರೆ ಬಹಳಷ್ಟು ಬೇರೆ ಬೇರೆ ನಾಮಗಳನ್ನ ಕೊಟ್ಟಿದ್ದಾರೆ. ಒಂದು ಹೆಸರು ಅಷ್ಟೇ ಅಲ್ಲ, ಬಹಳಷ್ಟು ಹೆಸರುಗಳನ್ನ ಕೊಟ್ಟಿದ್ದಾರೆ. ಭಗವಂತನಿಗೆ ಸಾಕಷ್ಟು ಹೆಸರುಗಳಿದೆ. ನರಸಿಂಹ, ವರಾಹ, ಬ್ರಜೇಂದ್ರ ನಂದನ, ರಾಮ, ಯಶೋಧಾನಂದನ, ದೇವಕಿ ನಂದನ, ಈ ತರ ಬಹಳಷ್ಟು ಬೇರೆ 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 ಹೆಸರುಗಳನ್ನ ಕೊಟ್ಟಿದ್ದಾರೆ. ಯಾಕೆ ಈ ತರ ಹೆಸರುಗಳನ್ನ ಕೊಟ್ಟಿದ್ದಾರೆ? ಯಾಕಂದ್ರೆ ಇಷ್ಟು ಜಾಸ್ತಿ ಹೆಸರಲ್ಲಿ ಯಾವ್ದಾದ್ರು ಒಂದು ಹೆಸರು ತಗೊಂಡ್ರು ನಿಮ್ಗೆ ಅದೇ ಲಾಭ ಸಿಗುತ್ತೆ ಅಂತ. ಪ್ರತಿ ಒಂದು ಹೆಸರು ಅಷ್ಟೇ ಶಕ್ತಿಶಾಲಿ ಇದೆ. ಭಗವಂತ ತನ್ನ ಎಲ್ಲಾ ಶಕ್ತಿಗಳನ್ನ ತನ್ನ ನಾಮಗಳಲ್ಲೇ ಹಾಕಿದ್ದಾನೆ. ಇದು ಬಹಳ ಆಶ್ಚರ್ಯವಾದದ್ದು. ಅಂದ್ರೆ ನೀವು ಭಗವಂತನಿಗೆ ಎಷ್ಟೋ ರೀತಿಯಿಂದ ಸೇವೆ ಮಾಡ್ಬೋದು, ಆದ್ರೆ ನಿಮ್ಗೆ ಏನೂ ಸೇವೆ ಮಾಡುವಂತ ಪರಿಸ್ಥಿತಿ ಇಲ್ಲಪ್ಪ. ಕನಿಷ್ಠವಾಗಿ ನೀವು ನಾಮ ಕೀರ್ತನೆ ಮಾಡಿದ್ರೆ ಸಾಕು, ನಿಮಗೆ ಎಲ್ಲಾ ಸೇವೆಗಳ ಫಲ ಸಿಗುತ್ತೆ. ಎಷ್ಟು ಶಕ್ತಿಶಾಲಿ ಇದೆ ಹರಿನಾಮ ಒಂದು. ಮತ್ತೆ ಇದಕ್ಕೆ ಜಾಸ್ತಿ ನಿಯಮಗಳು ಇಲ್ಲ. ನಾಮ್ನಾ ಮಕಾರಿ ಬಹುದಾ ನಿಜ ಸರ್ವ ಶಕ್ತಿ ತತ್ರಾಪಿತಾ ನಿಯಮಿತ ಸ್ಮರಣೇನ ಕಾಲ ಈತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವ ಮೀದೃಶಂ ಇಹಾ ಜನಿನಾನುರಾಗ. ಚೈತನ್ಯ ಮಹಾಪ್ರಭು ಏನ್ ಹೇಳ್ತಾರೆ? ನಾಮ್ನಾ ಮಕಾರಿ ಬಹುದಾ ನಿಜ ಸರ್ವ ಶಕ್ತಿ, ಇದರಲ್ಲಿ ಎಲ್ಲಾ ಶಕ್ತಿಗಳನ್ನ ಹಾಕಿದ್ದಾರೆ. ಹರಿನಾಮದಲ್ಲಿ ತನ್ನ ಎಲ್ಲಾ ಶಕ್ತಿಗಳನ್ನ ಭಗವಂತ ಹಾಕಿದ್ದಾನೆ. ಆಮೇಲೆ ಇದನ್ನ ಜಪ ಮಾಡ್ಲಿಕ್ಕೆ ಸರಿಯಪ್ಪ, ಇಷ್ಟು ಶಕ್ತಿಶಾಲಿ ಆಗಿದೆ ಪದ್ಧತಿ ಅಂದ್ರೆ ತುಂಬಾ ನಿಯಮಗಳಿರ್ಬೋದು, ಇಲ್ಲಾದ್ರೆ ಅದು ಹೊಡ್ತಾ ಕೊಡುತ್ತೆ ಬೇರೆ ರೀತಿಯಿಂದ, ಆ ತರನೂ ಇಲ್ಲ. ಇದಕ್ಕೆ ಜಪ ಮಾಡ್ಲಿಕ್ಕೆ ಯಾವ ನಿಯಮಗಳು ಇಲ್ಲ. ನಾವು ಯಾವ ಪರಿಸ್ಥಿತಿಯಲ್ಲಿದ್ರು ಭಗವಂತನ ನಾಮಸ್ಮರಣೆ ಮಾಡುದು. ಸುಮ್ನೆ ನಡೀತಾ ಇದ್ದಾಗ ಭಗವಂತನ ನಾಮಸ್ಮರಣೆ ಮಾಡ್ಬೋದು, ಮಲಗಿದಾಗ ಭಗವಂತನ ನಾಮಸ್ಮರಣೆ ಮಾಡ್ಬೋದು, ಮಲಗಿ ಎದ್ದ ಮೇಲೆ ಭಗವಂತನ ನಾಮಸ್ಮರಣೆ ಮಾಡ್ಬೋದು. ಅದಕ್ಕೆ ಬಹಳ ಅದ್ಭುತವಾದ ಭಜನೆಗಳನ್ನ ರಚನೆ ಮಾಡಿದ್ದಾರೆ ಈ ಹರಿನಾಮದ ಗುಣಗಾನಕ್ಕೋಸ್ಕರ. ಇದು ಜಗಾಯಿ ಮದೈ ಅಂತ ಪಾಪಿಗಳಿಗೂ ಕೂಡ ಉದ್ಧಾರ ಮಾಡಿದೆ. ಇದು ಎಲ್ಲಾ ಪತಿತರಿಗೆ ಉದ್ಧಾರ ಮಾಡುತ್ತೆ. ಅದಕ್ಕೆ ಸಾಕ್ಷಿ ಜಗಾಯಿ ಮದೈನೆ. ಮಹಾಪಾಪಿಗಳಿದ್ರು, ಆದ್ರೆ ಬರೇ ಒಂದು ಹರಿನಾಮದಿಂದ ಅವರು ಉದ್ಧಾರ ಆಯ್ತು. ಕಲಿಯುಗದಲ್ಲಿ ಎಷ್ಟು ಜಗಾಯಿ ಮದೈಗಳಿದ್ದಾರೆ, ಎಷ್ಟು ಜನ ಪಾಪಿಗಳಿದ್ದಾರೆ, ಆದ್ರೆ ಈ ಹರಿನಾಮ ಸಂಕೀರ್ತನೆಯಿಂದ ಎಲ್ಲಾ ಜನ ಉದ್ಧಾರ ಆಗ್ತಿದ್ದಾರೆ. ಜಗದಾದ್ಯಂತ ಹರೇ ಕೃಷ್ಣ ಆಂದೋಲನ ಯಶಸ್ಸಾಗಿರೋದಕ್ಕೆ ಮೂಲ ಕಾರಣ ಹರಿನಾಮವೇ. ಪ್ರಭುಪಾದರು ಟಾಂಕಿನ್ಸನ್ಸ್ ಸ್ಕ್ವೇರ್ ಪಾರ್ಕ್ ಅಲ್ಲಿಂದ ಶುರು ಮಾಡಿದ್ರು, ಹರಿನಾಮ ಕೀರ್ತನೆಯನ್ನು ಮಾಡಕ್ ಶುರು ಮಾಡಿದ್ರು. ಜನ ಎಲ್ಲಾ ಬಂದು ಸೇರ್ಕೊಂಡು ಅವ್ರ ಜೊತೆಗೆ ಹರೇ ಕೃಷ್ಣ ಮಂತ್ರ ಮಾಡಕ್ ಶುರು ಮಾಡಿದ್ರು. ಕಾಲಕ್ರಮೇಣ ಹೃದಯ ಶುದ್ಧಿ ಆಯ್ತು. ಹೃದಯ ಶುದ್ಧಿ ಆಗ್ತಾ ಆಗ್ತಾ ಅವ್ರ ಪ್ರವಚನಗಳನ್ನ ಕೇಳಕ್ ಶುರು ಮಾಡಿ ಆವಾಗ ಅವ್ರು ಎಲ್ಲರೂ ಗಂಭೀರ ಭಕ್ತರಾದ್ರು. ಈ ನಾಮವು ಎರಡು ರೀತಿಯಿಂದ ಉಚ್ಚಾರಣೆ ಆಗುತ್ತೆ. ಒಂದು ಜಪದ ಮುಖಾಂತರ, ಒಂದು ಕೀರ್ತನೆಯ ಮುಖಾಂತರ.
ಜಪದಲ್ಲಿ ಇವಾಗ ನಾವು ಹರೇ ಕೃಷ್ಣ ಮಂತ್ರ ಜಪ ಮಾಡಿದ್ವಿ, ಎಲ್ಲ ಭಕ್ತರು ಸೇರ್ಕೊಂಡು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ತರ ಸೇರ್ಕೊಂಡು ಜಪ ಮಾಡಿ ಆ ಗಂಭೀರತೆಯಿಂದ ಜಪ ಮಾಡಿದ್ರೆ ಅದು ಒಂದು ರೀತಿ. ಇನ್ನೊಂದು ರೀತಿ ಏನಂದ್ರೆ ಭಕ್ತರು ಸೇರ್ಕೊಂಡು ಸಂಕೀರ್ತನ ಮಾಡ್ತಾರೆ. ಅಂದ್ರೆ ಎಲ್ಲರೂ ಸೇರ್ಕೊಂಡು ಈ ಹರೇ ಕೃಷ್ಣ ಮಂತ್ರ ಹಾಡ್ತಾರೆ, ಅಥವಾ ಭಗವಂತನ ಬೇರೆ ನಾಮಗಳನ್ನ ಹಾಡ್ತಾರೆ, ವೈಷ್ಣವ ಭಜನೆಗಳನ್ನ ಹಾಡ್ತಾರೆ. ಈ ಭಜನೆಗಳನ್ನ ಯಾವಾಗ ಬೇಕಾದಾಗ ಹಾಡ್ಬೋದು, ಭಕ್ತರ ಸಂಘದಲ್ಲಿ ಸೇರ್ಕೊಂಡು ಹಾಡ್ಬೋದು, ದೇವಸ್ಥಾನದಲ್ಲಿ ಹಾಡ್ಬೋದು, ಮತ್ತೆ ನಾವು ನಮ್ಮ ಕೆಲಸ ಮಾಡೋ ಸಮಯದಲ್ಲಿ ಹಾಡ್ಬೋದು. ಇವತ್ತು ಪರಿಸ್ಥಿತಿ ಆ ತರ ಅನುಕೂಲ ಇಲ್ಲ, ಆಫೀಸಲ್ಲಿ ನೀವು ಹಾಡಾಡ್ತಾ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಸಾಮಾನ್ಯವಾಗಿ ಈ ತರ ಹಿಂದಿನ ಕಾಲದಲ್ಲಿ ಆ ಸಂಸ್ಕೃತಿ ಇರ್ತಿತ್ತು. ರೈತ ಭೂಮಿ ಉಳ್ತಾ ಇದ್ದ, ಅದನ್ನ ಉಳ್ತಾ ಭಜನೆ ಹಾಡ್ತಾ ಇದ್ದ, ಈ ತರ ಸಂಸ್ಕೃತಿ ಇರ್ತಿತ್ತು. ಒಂದು ಮನೆಯಲ್ಲಿ ಸ್ತ್ರೀ ಕೆಲಸ ಮಾಡ್ತಾ ಭಗವಂತನ ನಾಮ ಉಚ್ಚಾರ ಮಾಡ್ತಾ ಇದ್ರು. ಯಶೋದಾಮಯ್ಯ ಆ ತರ ಅಭ್ಯಾಸ ಇತ್ತು. ಅವರು ಮಜ್ಜಿಗೆ ಕಡಿತಾ ಇದ್ದಾಗ ಕೃಷ್ಣಂದ ಏನಾದ್ರು ಗುಣಗಾನ ಹಾಡು ರೀತಿಯಿಂದ ಹಾಡಿ ಮಾಡ್ತಾ ಇದ್ರು. ಎಷ್ಟು ಅದ್ಭುತವಾದ ಭಜನೆಗಳನ್ನ ವೈಷ್ಣವ ಆಚಾರ್ಯ ಕೊಟ್ಟಿದ್ದಾರೆ. ವಿಭಾವರಿ ಶೇಷ, ಆಲೋಕ ಪ್ರವೇಶ, ನಿದ್ರಾ ಚಡಿಯುಟೋ ಜೀವ, ಬೋಲೋ ಹರಿ ಹರಿ ಮುಕುಂದ ಮುರಾರಿ, ರಾಮ ಕೃಷ್ಣ ಹಯಗ್ರೀವ, ನರಸಿಂಹ ವಾಮನ ಶ್ರೀ ಮಧುಸೂದನ, ಗಜೇಂದ್ರ ನಂದನ ಶ್ಯಾಮ, ಪೂತನ ಘಾತನ ಕೈತಬ ಶಾತನ, ಜಯ ದಶರಥಿ ರಾಮ. ಎಷ್ಟು ಸುಂದರವಾದ ಭಜನೆ ಇದೆ ಇದು. ಭಕ್ತಿ ವಿನೋದ್ ಠಾಕೂರ್ ಅವರು ರಚನೆ ಮಾಡಿದ್ದು. ಬಹಳ ಅದ್ಭುತವಾದ ಭಜನೆಗಳು ಭಕ್ತಿ ವಿನೋದ್ ಠಾಕೂರ್ ಅವರು. ಈ ಒಂದು ಭಜನೆ ಹಾಡಿದ್ರೆ ಎಷ್ಟು ಭಗವಂತನ ವಿಧವಾದ ನಾಮಗಳಿದಾವೆ ಅಂತ ಗೊತ್ತಾಗುತ್ತೆ. ಎಲ್ಲಾ ನಾಮಗಳನ್ನ ಇದ್ರಲ್ಲಿ ಅಂದ್ರೆ ಬಹಳಷ್ಟು ವಿಧವಾದ ನಾಮಗಳನ್ನ ಇಲ್ಲಿ ಹಾಕಿದ್ದಾರೆ. ಅದು ಹಾಡ್ತಾ ಇಷ್ಟು ಸಿಹಿ ಅನ್ಸುತ್ತೆ. ಇನ್ನು ಬೇರೆ ನಾರದ ಮುನಿ ಬಜಾಯಿ ವೀಣಾ ರಾಧಿಕಾ ರಾಮನ, ನಾರದ ಮುನಿಗಳು ವೀಣೆ ಬಾರಿಸ್ತಾ ಹರೇ ಕೃಷ್ಣ ಮಂತ್ರವನ್ನು ಹಾಡ್ತಾರೆ. ಹೇಗೆ ಬೇರೆ ಬೇರೆ ದೇವತೆಗಳು ಕೂಡ ಬಂದು ಅವ್ರ ಜೊತೆಗೆ ಸೇರ್ಕೊಳ್ತಾರೆ ಅಂತ. ತುಂಬಾ ಅದ್ಭುತ, ತುಂಬಾ ಸುಂದರವಾದ ಭಜನೆ ಇದೆ. ಶಿವ ಬರ್ತಾರೆ, ಪಾರ್ವತಿ ಬರ್ತಾರೆ, ಗಣೇಶ ಬರ್ತಾರೆ, ಕಾರ್ತಿಕೆ ಬರ್ತಾರೆ, ಬ್ರಹ್ಮ ಬರ್ತಾರೆ, ಎಲ್ಲಾರು ಬಂದು ಜೊತೆಗೆ ಕೀರ್ತನೆ ಮಾಡ್ತಾರೆ ಅಂತ ಭಕ್ತಿ ವಿನೋದ್ ಠಾಕೂರ್. ಬಹಳ ಸುಂದರವಾದ ಭಜನೆ ಇದೆ. ಅದಕ್ಕೆ ಎಲ್ಲಾ ದೇವತೆಗಳಿಗೂ ಕೂಡ ಹರಿನಾಮ ಸಂಕೀರ್ತನೆಯಲ್ಲಿ ಆನಂದ ಬರುತ್ತೆ. ಭಕ್ತರ ಸಂಘದಲ್ಲಿ ಕೀರ್ತನೆ ಮಾಡುವ ಆನಂದ ಇಂಥ ಶ್ರೇಷ್ಠ ದೇವತೆಗಳಿಗೂ ಕೂಡ ಬರುತ್ತೆ ಅಂತ ಹೇಳ್ತಾರೆ ಆಚಾರ್ಯರು. ಕರ್ನಾಟಕದಲ್ಲೂ ಬಹಳಷ್ಟು ಕನ್ನಡದಲ್ಲಿ ಭಜನೆಗಳ ರಚನೆಯಾಗಿದೆ. ರಾಮನಾಮ ಪಾಯಸಕ್ಕೆ, ಕೃಷ್ಣನಾಮ ಸಕ್ಕರೆ, ವಿಠಲ ನಾಮ ತುಪ್ಪ ಬರಿಸಿ ಬಾಯಿ ಚಪ್ಪಲಿಸಲು ಅಂತ. ಅಂದ್ರೆ ಒಂದು ಪಾಯಸ ಕುಡಿದ್ರೆ ಎಷ್ಟು ರುಚಿ ಅನ್ಸುತ್ತೆ. ಹಾಲು, ಸಕ್ಕರೆ, ತುಪ್ಪ ಹಾಕಿರುವಂತ ಪಾಯಸ ಎಷ್ಟು ರುಚಿ ಇರುತ್ತೆ. ಅವ್ರು ಹೇಳ್ತಾರೆ, ರಾಮ ಕೃಷ್ಣ ವಿಠಲ ಅಂತ ಹೆಸರು ತಗೊಂಡ್ರೆ ಆ ರುಚಿ ನಮ್ಮ ನಾಲ್ಗೆ ಮೇಲೆ ಬರ್ಬೇಕಂತ. ಎಷ್ಟು ಅದ್ಭುತವಾದ ಭಜನೆ ಇದೆ. ನೀವು ಬೇರೆ ತಪಸ್ಸೆ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಕಾಲ್ ಮೇಲೆ ನಿಂತ್ಕೋಬೇಕು, ಹಿಮಾಲಯದಲ್ಲಿ ಹೋಗ್ಬೇಕು, ಅಥವಾ ಬಹಳ ಕಠೋರ ಉಪವಾಸ ಮಾಡ್ಬೇಕು, ಏನೂ ಅವಶ್ಯಕತೆ ಇಲ್ಲ. ರಾಮ ಕೃಷ್ಣ ಈ ತರ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಸಾಕು, ಆ ರುಚಿ, ಆ ಆನಂದ, ಆ ಸುಖ ಬರುತ್ತೆ. ಮತ್ತೆ ಇದೇನು ಆಶ್ಚರ್ಯ ಅಲ್ಲ, ಇದೇನು ಹೊಸಾದಲ್ಲ. ಈ ನಿಜವಾಗಿ ಹರಿನಾಮ ಸಂಕೀರ್ತನೆಯಲ್ಲಿ ಆನಂದ ಬರ್ತಾ ಇರ್ಲಿಲ್ಲ ಅಂದ್ರೆ ಇಷ್ಟು ವರ್ಷದಿಂದ ಜನ ಕೀರ್ತನೆ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಪ್ರಭುಪಾದರು ಕೃಷ್ಣ ಭಾವನಾಮೃತ ಶುರು ಮಾಡಿದ್ದು 1966ರಲ್ಲಿ ನ್ಯೂಯಾರ್ಕ್ ಅಲ್ಲಿ ಇಸ್ಕಾನ್ ಶುರು ಮಾಡಿದ್ದು. ಅವಾಗಿಂದ ಸೇರ್ಕೊಂಡಿರುವಂತ ಭಕ್ತರು ಇನ್ನು ಎಷ್ಟು ವರ್ಷ ಆಗಿದೆ, ಇನ್ನೂ ತನಕ ಅವರಿಗೆ ಹರಿನಾಮದಲ್ಲಿ ರುಚಿ ಬರ್ತಾ ಇದೆ, ಇನ್ನೂ ತನಕ ಹರಿನಾಮ ಕೀರ್ತನೆ ಮಾಡ್ತಾ ಇದ್ದಾರೆ, ಜಪ ಮಾಡ್ತಾ ಇದ್ದಾರೆ. ಅಥವಾ ಅವ್ರು ಯಾವ ಅಂದ್ರೆ ಒಳ್ಳೆ ಸುಸಂಸ್ಕೃತ ಪರಿವಾರದಿಂದ ಬಂದಿರ್ಲಿಲ್ಲ, ಪಾಶ್ಚಾತ್ಯ ದೇಶದವರು ಅವರು. ಅವರಲ್ಲಿ ಸಂಸ್ಕೃತಿ ಸಂಸ್ಕಾರ ಸಂಪ್ರದಾಯ ಇಷ್ಟಿರ್ಲಿಲ್ಲ. ಆ ಥರ ಜನರು ಕೂಡ ಯಾವಾಗ ಹರಿನಾಮ ಮಾಡ್ತಿದ್ದಾರೆ, ಇನ್ನೂ ತನಕ ಗಂಭೀರವಾಗಿ ಕೀರ್ತನೆ ಜಪ ಮಾಡ್ತಾ ಇದ್ದಾರೆ, ಹೃದಯ ಶುದ್ಧಿ ಆಗ್ತಾ ಇದೆ. ಇದು ಹೇಗೆ ಸಾಧ್ಯ? ಇದು ಹರಿನಾಮದ ಮಹತ್ವ. ಅದಕ್ಕೆ ಹರಿನಾಮ ಬಿಟ್ಟು ಕಲಿಯುಗದಲ್ಲಿ ಬೇರೆ ದಾರಿನೇ ಇಲ್ಲ. ಕೃಷ್ಣನ ನಾಮಸ್ಮರಣೆ ಬಿಟ್ಟು ಕಲಿಯುಗದಲ್ಲಿ ಬೇರೆ ದಾರಿನೇ ಇಲ್ಲ. ಪರೀಕ್ಷಿತ್ ಮಹಾರಾಜರಿಗೆ ಕಲಿಯುಗದ ಕೆಟ್ಟ ಗುಣಗಳ ಬಗ್ಗೆ ಕೇಳಿ ಬಹಳ ಚಿಂತೆ ಆಗುತ್ತೆ. ಯಾಕಂದ್ರೆ ಅವ್ರು ಒಂದ್ ಕಾಲದಲ್ಲಿ, ಅದಕ್ಕಿಂತ ಮುಂಚೆ ಮಹಾರಾಜರಿದ್ರಲ್ಲ, ಕಲಿಯುಗದಲ್ಲಿ ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಗತ್ತೆ. ಗಿರಿ ಕಾನನಂ, ಟ್ಯಾಕ್ಸ್ಗಳು ಇಷ್ಟು ಜಾಸ್ತಿ ಆಗುತ್ತೆ, ಜನರು ಎಲ್ಲರೂ ಮನೆ ಬಿಟ್ಟು ಕಾಡಿನಲ್ಲಿ ಬೆಟ್ಟದ ಮೇಲೆ ಓಡಿ ಹೋಗಿ ಇರೋಕ್ ಶುರು ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಅದಾದ್ಮೇಲೆ ಜನರು
ನ್ಯಾಯ ಯಾರಿಗ್ ಸಿಗುತ್ತೆ, ಯಾರ ಹತ್ರ ದುಡ್ಡಿದೆ ಅವ್ರಿಗೆ ಅಷ್ಟೇ ನ್ಯಾಯ ಸಿಗುತ್ತೆ. ಮದುವೆ ಅನ್ನೋದು ಸಂಸ್ಥೆ ಇರೋದೇ ಇಲ್ಲ, ಬರೀ ಆಕಸ್ಮಿಕ ಆಕರ್ಷಣೆ ಅಷ್ಟೇ ಮೇಲೆ ಆಧಾರದ ಮೇಲೆ ಅಷ್ಟೇ ಸಂಬಂಧ ಇರುತ್ತೆ. ಇವೆಲ್ಲ ಕಲಿಯುಗ ಲಕ್ಷಣಗಳನ್ನ ಹೇಳಿದ್ದಾರೆ. ಇದೆಲ್ಲ ನೋಡಿ ಅವರಿಗೆ ಬಹಳ ಚಿಂತೆ ಆಗತ್ತೆ, ಹೇಗಪ್ಪ ಇನ್ನ ಅಂತ, ಮುಂದಿನ ಜನರಿಗೆ ಉದ್ಧಾರ ಆಗ್ಲಿಕ್ಕೆ ಏನ್ ದಾರಿ ಅಂತ. ಅದಕ್ಕೆ ಸುಖದೇವ ಗೋಸ್ವಾಮಿಗಳು ಹೇಳ್ತಾರೆ, ಕಲೆಯರ್ ದೋಷೋ ನಿಧಿ ರಾಜನ್ ಅಸ್ತಿ ಏಕೋ ಮಹಾನುಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗಾತ್ ಪರಂ ಭಜೆ. ಈ ಹರಿನಾಮ ಕೀರ್ತನೆ ಒಂದು ಮಾಡಿದರೆ ಸಾಕು, ಎಲ್ಲಾ ದೋಷಗಳಿಂದ ನಿವಾರಣೆ ಆಗುತ್ತೆ, ಕಲಿಯುಗದ ಎಲ್ಲಾ ದೋಷಗಳ ನಿವಾರಣೆ ಆಗುತ್ತೆ ಅಂತ. ಅದಕ್ಕೆ ಗಂಭೀರವಾಗಿ ಹರೇ ಕೃಷ್ಣ ಮಾಡ್ಬೇಕು. ಈ ಕೃಷ್ಣ ಭಾವನಾಮೃತ ಸಂಘದಲ್ಲಿ ಒಂದ್ಸರ್ತಿ ಕೀರ್ತನೆ ಮಾಡ್ತಾ ಇರ್ತಾರೆ, ಹಾಡು ಹಾಡ್ತಾ ಇರ್ತಾರೆ, ನರ್ತನೆ ಮಾಡ್ತಾ ಇರ್ತಾರೆ. ಇವರು ಬರೀ ಭಾವನಾತ್ಮಕ ವ್ಯಕ್ತಿಗಳು ಅಷ್ಟೇ ಅಲ್ಲ, ಆ ಭಾವನೆಗಳ ಮುಖಾಂತರ ಮಾಡ್ಬೇಕು ಅಂತಲ್ಲ, ಇದ್ರ ಹಿಂದೆ ಬಹಳ ದೊಡ್ಡ ಸಿದ್ಧಾಂತ ಇದೆ. ಆ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಏನು ಸಿದ್ಧಾಂತ ಇದೆ? ಭಗವಂತ ನಾಮ ನಾಮಿ ಎರಡು ಒಂದೇ, ಬೇರೆ ಅಲ್ಲ. ಅಂದ್ರೆ ಈಗ ಒಂದು ಮಾವಿನ ಹಣ್ಣು, ಇವಾಗ ಮಾವಿನ ಹಣ್ಣು ಸೀಸನ್ ಬರ್ತಾ ಇದೆ, ನಾವು ಮಾವಿನ ಹಣ್ಣು ಮಾವಿನ ಹಣ್ಣು ಮಾವಿನ ಹಣ್ಣು ಅಂತ ಹೇಳಿದ್ರೆ ಮಾವಿನ ಹಣ್ಣಿನ ರುಚಿ ನಾಲ್ಗೆ ಮೇಲೆ ಬರಲ್ಲ. ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ತಗೊಂಡ್ಬಂದು ಆ ಹಣ್ಣನ್ನ ತೊಳೆದು ಅದನ್ನ ತಿನ್ಬೇಕು, ಅವಾಗ ಅದ್ರದ್ದು ರುಚಿ ಬರುತ್ತೆ. ಆದ್ರೆ ಭಗವಂತನ ನಾಮ ಆತರ, ಭಗವಂತನ ನಾಮ ನೀವು ಕೃಷ್ಣ ಕೃಷ್ಣ ರಾಮ ರಾಮ ಹಯಗ್ರೀವ ಹಯಗ್ರೀವ ಈ ತರ ಹೆಸರು ತಗೊಂಡ್ರೆ ಸಾಕು, ಆ ರುಚಿ ಆ ಆನಂದ ನಮ್ಗೆ ಬಂದೇ ಬರುತ್ತೆ, ಆ ಹೃದಯ ಶುದ್ಧಿ ಅದಾಗೆ ಆಗುತ್ತೆ. ಅದಕ್ಕೆ ನಾವು ಬೇರೆ ಏನ್ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಈ ನಾಮೋಚ್ಚಾರಣೆಗೆ 10 ಅಪರಾಧಗಳು ಪದ್ಮ ಪುರಾಣದಲ್ಲಿ ಬರೆದಿದ್ದಾರೆ. ಅದನ್ನ ಒಂದು ನಾವು ಗಂಭೀರವಾಗಿ ತಗೋಬೇಕು. ಅಂದ್ರೆ ಒಂದ್ ಸರಳ ಉದಾಹರಣೆ ಕೊಡ್ತೇನೆ, ಶಾಸ್ತ್ರದಲ್ಲಿ ನಿಮಗೆ ಬಹಳಷ್ಟು ಕಡೆ ಕೊಟ್ಟಿದ್ದಾರೆ ಅಂತೆ. ಹರಿನಾಮ ಸಂಕೀರ್ತನೆಯಿಂದ ಎಲ್ಲಾ ಪಾಪಗಳು ನಿವಾರಣೆ ಆಗುತ್ತಂತೆ. ಅದಕ್ಕೆ ಇವತ್ತಿನ ಬುದ್ಧಿವಂತ ಜನರು ಏನ್ ಯೋಚನೆ ಮಾಡ್ತಾರೆ, ವ್ಯಾಪಾರಿಗಳು, ಓ ಹೌದಾ, ಹಾಗಿದ್ರೆ ಪಾಪಗಳನ್ನ ಮಾಡೋಣ, ಹರಿನಾಮ ಹೇಳ್ಬಿಡೋಣ ಸಾಕು ಅಂತ. ಇಲ್ಲ, ಈ ತರ ಅಲ್ಲ. ಯಾಕಂದ್ರೆ ಹರಿನಾಮವನ್ನು ನಮ್ಮ ಪಾಪ ದೂರ ಮಾಡೋಕೆ ಬಳಸಿದ್ರೆ ಅದು ಹರಿನಾಮದ ಸೇವೆ ನಾವು ಮಾಡಿದಂಗ ಆಗಲ್ಲ, ಹರಿನಾಮ ನಮ್ಮ ಸೇವೆ ಮಾಡಿದಂಗ ಆಗುತ್ತೆ. ಅದರಿಂದ ಏನಾಗುತ್ತೆ, ಅಪರಾಧ ಆಗುತ್ತೆ. 10 ಅಪರಾಧಗಳಿದ್ದಾವೆ. ಸತಾಂ ನಿಂದಾ ನಾಮ್ನ ಪರಮಂ ಅಪರಾಧಂ ವಿತನತೆ ಯತ ಖ್ಯಾತಿಂ ಯಾತ ಕಥಂ ಸಹತೆ ತದ್ ವಿಗ್ರಹಂ. ಯಾರು ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿದರೆ ಭಗವಂತನ ಸೇವೆಗೆ, ಆ ತರ ಭಕ್ತರನ್ನ ನಿಂದೆ ಮಾಡೋದು ದೊಡ್ಡ ಅಪರಾಧ. ಶಿವಸ್ಯ ಶ್ರೀ ವಿಷ್ಣು ರಿಯಾಯಿಹ ಗುಣನಾಮಾದಿ ಸಕಲಂ ಧಿಯಾ ಭಿನ್ನಂ ಪಶ್ಯೇತ್ ಸಕಲು ಹರಿನಾಮ ಹಿತಕರ. ಶಿವ ಆಗ್ಲಿ ಬ್ರಹ್ಮ ಆಗ್ಲಿ ಇವೆಲ್ಲಾ ದೇವತೆಗಳ ನಾಮ ಕೃಷ್ಣನ್ ನಾಮನ ಸಮಾನವಾಗಿದೆ ಅಂತ ತಿಳ್ಕೊಳ್ಳೋದು ದೊಡ್ಡ ಅಪರಾಧ. ಯಾವ್ದಾದ್ರು ಹೆಸರು ತಗೊಳ್ಳಿ, ಏನಾಗುತ್ತೆ ಅಂತಲ್ಲ, ಯಾವ್ದಾದ್ರೂ ವಿಷ್ಣುವಿನ ಕೃಷ್ಣನ ಹೆಸರು ತಗೊಳ್ಳಿ, ಕೃಷ್ಣನ ಅವತಾರಗಳ ಹೆಸರು ತಗೊಳ್ಳಿ, ನಡೆಯುತ್ತೆ. ಆದ್ರೆ ಈ ದೇವತೆಗಳು ನಾಮವು ಭಗವಂತನ ನಾಮದ ಸಮಾನವಾಗಿ ಅಂತ ಯಾವ ಕಾರಣಕ್ಕೂ ತಿಳ್ಕೊಬಾರ್ದು. ಗುರುವರ ಅವಜ್ಞಾ, ಗುರುಗಳ ಆಜ್ಞೆ ಪಾಲನೆ ಮಾಡದೇ ಇರೋದು ಕೂಡ ಹರಿನಾಮ ಅಪರಾಧ. ಶ್ರುತಿ ಶಾಸ್ತ್ರ ನಿಂದನಂ, ಶ್ರುತಿ ಶಾಸ್ತ್ರಗಳ ನಿಂದನೆ ಮಾಡಿದೆ, ವೇದಗಳ ನಿಂದನೆ ಮಾಡಿದ್ರೆ, ಉಪನಿಷತ್ಗಳ ನಿಂದನೆ ಮಾಡಿದ್ರೆ, ಪುರಾಣಗಳ ನಿಂದನೆ ಮಾಡಿದ್ರೆ, ಆತರ ಆಧಾರದ ಮೇಲೆ ಬಂದಿರುವಂತ ಎಲ್ಲಾ ಗ್ರಂಥಗಳನ್ನ ನಿಂದನೆ ಮಾಡಿದ್ರೆ, ಎಷ್ಟೋ ಜನ ಪ್ರಭುಪಾದರ ಗ್ರಂಥಗಳನ್ನ ನಿಂದನೆ ಮಾಡ್ತಾರೆ. ಇದೆಲ್ಲ ಮಾಡೋದು ದೊಡ್ಡ ಅಪರಾಧ. ಇದರಿಂದ ಹರಿನಾಮ ರುಚಿ ಯಾವ ಕಾರಣಕ್ಕೂ ಬರಲ್ಲ. ತಥಾರ್ಥವಾದ, ಅರ್ಥವಾದವನ್ನು ಕೊಡೋದು, ಹರಿನಾಮದಿಂದ ಈ ಲಾಭ ಆಗುತ್ತೆ, ಈ ಫಲ ಸಿಗುತ್ತೆ, ಇದು ಉಪಯೋಗ ಆಗುತ್ತೆ, ಅಥವಾ ಹರಿನಾಮ ಉಚ್ಚಾರಣೆ ಮಾಡೋದ್ರಿಂದ ನಮ್ ಬ್ರೈನ್ ಸೆಲ್ಸ್ ಆಕ್ಟಿವ್ ಆಗ್ತವೆ, ಅದರಿಂದ ಇದಾಗುತ್ತೆ ಅದಾಗುತ್ತೆ, ಈ ತರ ಕಲ್ಪನೆ ಮಾಡೋ ಅವಶ್ಯಕತೆ ಇಲ್ಲ. ಹರಿನಾಮದಿಂದ ನಮ್ಮ ಹೃದಯ ಶುದ್ಧಿ ಆಗ್ತಾ ಇದೆ, ಭಗವಂತನ ಕೃಪೆ ನಮ್ಮ ಮೇಲೆ ಬರ್ತಾ ಇದೆ, ಅದರಿಂದ ಆತ್ಮ ಪರಿಶುದ್ಧವಾಗುತ್ತೆ. ಇದನ್ನ ಇಷ್ಟು ತಿಳ್ಕೊಂಡ್ರೆ ಸಾಕು. ಇದಕ್ಕೆ ಅರ್ಥವಾದ ಆಗತ್ತೆ. ಹರಿನಾಮಿ ಕಲ್ಪನಂ, ಹರಿನಾಮದ ಗುಣಗಾನ ಎಲ್ಲಾದ್ರೂ ಕೇಳಿದ್ರೆ ಬಹುಶಃ ಒಂದು ಕಲ್ಪನೆ ಇರ್ಬೋದು, ಅಷ್ಟೇ ಶಕ್ತಿಶಾಲಿ ಇಲ್ಲ ಅಂತನ್ನುವಂತ ಭಾವನೆ ಬರೋದು ಅಪರಾಧ. ಈಗ ಒಂದು ಇಲ್ಲಿ ಭಾಗವತ್ ಪುರಾಣದಲ್ಲಿ ಹೇಳ್ತಾರೆ, ಅಜಾಮಿಲ ಇಷ್ಟು ವರ್ಷ ನಾರಾಯಣ ನಾರಾಯಣ ಅಂತ ತನ್ನ ಮಗನ್ನ ಕರೆದಿದ್ದಾನೆ. ಅವನು ಇಷ್ಟು ವರ್ಷ ಕರೆಯೋದು ಇಲ್ಲೇ ಇಲ್ಲ, ಮೊದ್ಲೇ ಸರಿಯಾವಾಗ ನಾರಾಯಣ ಅಂತ ಕರೆದಿದ್ದ, ಅದೇ ಸಮಯದಲ್ಲಿ ಎಲ್ಲಾ ಪಾಪ ನಿವಾರಣೆ ಆಗ್ಬಿಡ್ತು ಅಂತ ಹೇಳಿದಾನೆ. ಇಷ್ಟು ವರ್ಷ ಕರೆದಿದ್ದು ಅದು ಮುಂದಿನ ಇದು ಅಷ್ಟೇ, ಆದ್ರೆ ಒಂದೇ ಸರಿ ಯಾವಾಗ ನಾರಾಯಣ ಅಂತ ಹೇಳಿದ ಅವಾಗ ಎಲ್ಲಾ ಪಾಪ ನಿವಾರಣೆ ಆಗ್ಬಿಡ್ತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈಗ ಇದನ್ನ ಒಬ್ರು ಕೆಲವೊಂದ್ ಜನ ಕಲ್ಪನೆ ಅಂತ ತಿಳ್ಕೊಬಹುದು, ಅದ್ ಹೆಂಗಾಗುತ್ತೆ, ಅದೇನ್ ಇಷ್ಟು ವರ್ಷ ತಪಸ್ಸೆ ಮಾಡ್ತಾ ಇದ್ವಿ, ಪೂಜೆ ಮಾಡ್ತಾ ಇದ್ವಿ, ಪುರಸ್ಕಾರ ಮಾಡ್ತಾ ಇದ್ವಿ, ಅದರಿಂದ ಲಾಭ ಸಿಗಲ್ಲ, ಈ ಒಂದು ಹರಿನಾಮದಿಂದ ಆಗುತ್ತೆ ಅಂತ ಯಾವ ಕಾರಣಕ್ಕೂ ತಿಳ್ಕೊಬಾರ್ದು. ಯಾಕಂದ್ರೆ ರಾಮ ಶಕ್ತಿಶಾಲಿ ಇದೆ. ವಿಪರೀತವಾಗಿ ಯಾವಾಗ ಎಲ್ಲಾದ್ರೂ ಶಾಸ್ತ್ರದಲ್ಲಿ ಹೇಳ್ತಾರೆ
ಒಂದ್ ಹರಿಕೃಷ್ಣ ಮಂತ್ರ ಹೇಳಿದ್ರೆ 1000 ಅಶ್ವಮೇಧ ಯಜ್ಞ ಮಾಡಿದಂಗೆ ಅಂತ ಅಂದ್ರೆ ಆ ತರ ಫಲಶ್ರುತಿ ಬಂದಾಗ ಓ ಅಷ್ಟಾಗುತ್ತಾ ಅಂತ ಅಲ್ಲ ಯೋಚನೆ ಮಾಡ್ದೇನೆ ಓ ಇಷ್ಟೇ ಆಗತ್ತಾ ಅಂತ ಯೋಚನೆ ಮಾಡೋದು ಸರಿ. ಯಾಕಂದ್ರೆ ಹರಿನಾಮ ಇಷ್ಟು ಶಕ್ತಿಶಾಲಿ ಇದೆ, ಅದನ್ನ ಅನಂತ ಯಶ್ವಮೇಧ ಯಜ್ಞಗಳನ್ನ ಮಾಡಿದ್ರು ಅದ್ರ ತುಲನೆ ಮಾಡ್ಲಿಕ್ಕೆ ಆಗಲ್ಲ. ಅದೇ ಏನಾದ್ರೂ ಒಂದು ಹೋಲಿಕೆ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಇಷ್ಟು ಕೊಟ್ಟಿದ್ದಾರೆ ಅಂತ ತಿಳ್ಕೋಬೇಕು. ಹರಿನಾಮ್ನೆ ಕಲ್ಪನಂ ನಾಮ್ನೋ ಬಲಾದಸ್ಯ ಹಿ ಪಾಪ ಬುದ್ಧಿರ್ನ ವಿದ್ಯತೆ ತಸ್ಯ ಯಮೈ ಶುದ್ಧಿ. ಇವಾಗ ನಾವು ಚರ್ಚೆ ಮಾಡಿದ್ವಿ, ಹರಿನಾಮದ ಬಲದಿಂದ ಪಾಪ ಕಾರ್ಯಗಳನ್ನ ಮಾಡೋದು ಇದು ಒಂದು ಅಪರಾಧ. ಅಂದ್ರೆ ಆಯ್ತಪ್ಪ ನಾನು ಎಲ್ಲಾ ಪಾಪಗಳನ್ನ ಮಾಡ್ತೇನೆ, ಕೊನೆಗೆ ಹರೇ ಕೃಷ್ಣ ಹೇಳ್ಬಿಡ್ತೇನೆ, ಎಲ್ಲಾ ಹೋಗ್ಬಿಡುತ್ತೆ, ನಿರಾಸ ಆಗ್ಬಿಡುತ್ತೆ ಪಾಪ. ಇಲ್ಲಿ ಆ ತರ ಆಗಲ್ಲ, ಅವಾಗ ಅದು ಅಪರಾಧ ಆಗುತ್ತೆ. ಹರಿನಾಮವನ್ನು ನಮ್ಮ ಸೇವೆಗೆ ಬಳಸಬಾರ್ದು, ನಾವು ಹರಿನಾಮದ ಸೇವೆಯನ್ನು ಮಾಡ್ಬೇಕು. ಹರಿ ನಾಮ್ನೋ ಬಲಾದಸ್ಯ ಪಾಪ ಬುದ್ಧಿ ವಿದ್ಯತೆ ಸಸ್ಯ ಮಹಿಷದೆ ಧರ್ಮವ್ರತ ತ್ಯಾಗ ಹುತಾದಿ ಸರ್ವ ಶುಭ ಕ್ರಿಯಾ ಸಾಮ್ಯ. ಅಂದ್ರೆ ಈ ಧರ್ಮದಲ್ಲಿ ಕರ್ಮಕಾಂಡ ವಿಧಿಗಳಿದ್ದಾವೆ, ಸ್ವರ್ಗಾದಿ ಕಾಮಗಳಿಗೋಸ್ಕರ ಹರಿನಾಮ ಇದೆ, ಈ ಜಗತ್ತಿನಲ್ಲಿ ಸುಖವಾಗಿರುವುದಕ್ಕೋಸ್ಕರ ಹರಿನಾಮ ಇದೆ. ಬಹಳಷ್ಟು ಈ ತರ ವಿಧವಾದ ಕಾಮ್ಯ ಕರ್ಮಗಳಿದಾವೆ. ಹರಿನಾಮ ಅಲ್ಲ, ಬಹಳಷ್ಟು ಕಾಮ್ಯ ಕರ್ಮಗಳಿದಾವೆ ಈ ಜಗತ್ತಿನಲ್ಲಿ ಸುಖವಾಗಿರ್ಲಿಕ್ಕೆ, ಅಥವಾ ನಾವು ಬಹಳಷ್ಟು ಭೌತಿಕ ಲಾಭ ಪಡಿಬೇಕು, ದುಡ್ಡು ಪಡಿಬೇಕು ಅಂತ. ಇತರ ಸಮಾನವಾಗಿ ಹರಿನಾಮ ಇದೆ ಅಂತ ತಿಳ್ಕೊಳ್ಳೋದು ಅಪರಾಧ. ಯಾಕಂದ್ರೆ ಹರಿನಾಮ ನಮ್ಮ ಹೃದಯ ಶುದ್ಧಿ ಮಾಡುತ್ತೆ, ಈ ಪ್ರಪಂಚದಿಂದ ಪಾರ ಮಾಡುತ್ತೆ ಹೊರತು ಅದು ಈ ಕರ್ಮಕಾಂಡದ ಸಮಾನವಾಗಿಲ್ಲ. ಅದು ತುಂಬಾ ಶಕ್ತಿಶಾಲಿ ಇದೆ ಇನ್ನು ಅಂತ. ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅಷ್ಟದಾನಿ ಯಸ್ಯ ಉಪದೇಶ ಶೃಣ್ವತಿ ತಸ್ಯೋಪದೇಶ ಶಿವನಾಮ ಅಪರಾಧ. ಅಂದ್ರೆ ಯಾರು ಶ್ರದ್ಧೆಯಿಂದ ಹರಿನಾಮವನ್ನು ಮಾಡಲ್ಲ, ಯಾರ ಶ್ರದ್ಧೆ ಇರಲ್ಲ ಅಂತ ವ್ಯಕ್ತಿಗಳಿಗೆ ಹರಿನಾಮದ ಮಹತ್ವದ ಉಪದೇಶ ಮಾಡಬಾರ್ದು, ಅದು ಒಂದು ಅಪರಾಧ ಆಗುತ್ತೆ. ಯಾರಿಗೆ ಹರಿನಾಮ ಈ ತರ ನಾವು ಹೇಳ್ತಾ ಇರ್ತೇವೆ, ಹರಿನಾಮದ ಇದು ಗುಣಗಾನ ಇದೆ, ಇದು ವರ್ಣನೆಗಳಿದೆ ಅಂತ, ಅವಾಗ ಅವ್ರು ಹೇಳ್ತಾರೆ ಇದೆಲ್ಲ ಸುಳ್ಳಿದೆ, ಇದೆಲ್ಲ ನಾನ್ ನಂಬಲ್ಲ ಅಂತ. ಅಂತ ವ್ಯಕ್ತಿಗಳಿಗೆ ನಾವು ಯಾವ ಕಾರಣಕ್ಕೂ ಉಪದೇಶ ಮಾಡ್ಬಾರ್ದು. ಅವ್ರಿಗೆ ಹರೇ ಕೃಷ್ಣ ಕೀರ್ತನೆ ಮಾಡ್ಬೇಕು, ಆಮೇಲೆ ಜಪ ಮಾಡ್ಬೇಕು, ಅವ್ರಿಗೆ ಮಾಡಿಸ್ಲಿಕ್ಕೆ ಹಚ್ಬೇಕು ಅಷ್ಟೇ. ಇದ್ ಮಾಡಿಯಪ್ಪ ಅಂತ ಹೇಳ್ಬೇಕು ಅಷ್ಟೇ ಹೊರತು ಅವ್ರಿಗೆ ಒಂದೇ ಸರಿ ಹರಿನಾಮದ ಗುಣಗಾನವನ್ನು ಹೇಳ್ಬಾರ್ದು. ಯಾಕಂದ್ರೆ ಆ ವ್ಯಕ್ತಿಗಳು ಅದಕ್ಕೆ ಯೋಗ್ಯವಾಗಲ್ಲ. ಆ ಕೊನೆಗೆ 10ನೇದು ಯಾವುದು, ಶ್ರುತೇಪಿ ನಾಮ ಮಹಾತ್ಮೆಯ ಪ್ರೀತಿ ರಹಿತೋ ನರ ಅಹಂ ಮಮಾದಿ ಪರಮೋ ನಾಮ್ನೇ ಸೋಪ್ಯಪರಾಧ. ಹರಿನಾಮದ ಮಹತ್ವವನ್ನು ಇಷ್ಟು ವರ್ಷದಿಂದ ಕೇಳ್ತಾ ಇದ್ದೀವಿ, ಇಷ್ಟು ವರ್ಷದಿಂದ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇದ್ದೀವಿ, ಇಷ್ಟು ವರ್ಷದಿಂದ ಸಂಕೀರ್ತನೆ ಭಕ್ತರ ಸಂಘದಲ್ಲಿ ಮಾಡ್ತಾ ಇದ್ದೀವಿ, ಇನ್ನೂ ತನಕ ನಮ್ಮ ಭೌತಿಕ ಆಸಕ್ತಿಗಳನ್ನ ನಾವು ಬಿಡ್ತಾ ಇಲ್ಲ, ಇದು ಒಂದು ಅಪರಾಧ ಆಗುತ್ತೆ. ಅದಕ್ಕೆ ಕಾಲಕ್ರಮೇಣ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಆಗ್ತಾ ಇರಬೇಕು, ಭೌತಿಕ ಆಸಕ್ತಿಗಳು ಕಡಿಮೆ ಆಗ್ತಾ ಇರಬೇಕು. ಆವಾಗ ನಾವು ಹರಿನಾಮವನ್ನು ನಿಜವಾಗಿ ಸ್ವೀಕಾರ ಮಾಡ್ತಾ ಇದ್ದೀವಿ ಅಂತ ಅದ ಲಕ್ಷಣ. ಅದಕ್ಕೆ ಈ 10 ಅಪರಾಧಗಳು ಬಹಳ ಗಂಭೀರವಾಗಿ ಜಪ ಮಾಡ್ತಾ ಇದ್ದಾಗ ಗಂಭೀರವಾಗಿ ಜಪ ಮಾಡ್ಬೇಕು, ಧ್ಯಾನ ಕೊಟ್ಟು ಜಪ ಮಾಡ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಂತ್ರ ಹೇಳ್ತಿದ್ದಾಗ ಪ್ರತಿಯೊಂದು ಮಂತ್ರವನ್ನು ಕೇಳಿಸ್ಕೋಬೇಕು, ಪ್ರತಿಯೊಂದು ಶಬ್ದವನ್ನು ಕೇಳಿಸ್ಕೋಬೇಕು, ಬೇರೆ ಕೆಲಸವನ್ನು ಮಾಡ್ಬಾರ್ದು. ಈ ತರ ಗಂಭೀರವಾಗಿ ಹರೇ ಕೃಷ್ಣ ಜಪ ಮಾಡಿದ್ರೆ ಅದರದ್ದು ಪೂರ್ತಿ ಫಲ ಸಿಗುತ್ತೆ. ಅದಕ್ಕೆ ಫಲ ಅಂದ್ರೆ ಏನು, ಕೃಷ್ಣ ಭಕ್ತಿ ಸಿಗುತ್ತೆ. ಕೃಷ್ಣ ಭಕ್ತಿ ಬಿಟ್ಟು ಬೇರೆ ಏನ್ ಸಿಗಲ್ಲ. ಅಜಾಮಿಲಂದು ಉದ್ಧಾರ ಆಗಿತ್ತು ಹರಿನಾಮದಿಂದ. ಆ ಹೇಗೆ ಹರಿನಾಮದಿಂದ ಉದ್ಧಾರ ಆಯ್ತು, ಅವನು ತನ್ನ ಸ್ವಂತ ಸಚೇತವಾಗಿ ಹರಿನಾಮ ಮಾಡ್ಲಿಲ್ಲ, ತನ್ನ ಮಗನನ್ನ ಕರಿತಾ ಇದ್ದ, ಚಿಕ್ಕ ಮಗು, ಇಂಥ ಮಹಾಪಾಪಿ, ಎಲ್ಲಾ ತರದ ಪಾಪ ಕಾರ್ಯಗಳಲ್ಲಿ ತೊಡಗಿದ್ದ. ಅವನು ಒಂದು ವೇಶ್ಯ ಜೊತೆಗೆ ಮದುವೆ ಆದ, ಅವಳ ಜೊತೆಗೆ ಸಂಸಾರ ಮಾಡಿದ, ಅದಕ್ಕೋಸ್ಕರ ಆ ಸಂಸಾರವನ್ನು ಕಾಪಾಡ್ಲಿಕ್ಕೆ ಕಳ್ತನ ಮಾಡಿದ, ದರೋಡೆ ಮಾಡಿದ, ಎಲ್ಲಾ ತರದ ಪಾಪಗಳನ್ನ ಮಾಡಿದ, ಸೆರೆಗೆ ಕುಡಿತಾ ಇದ್ದ. ಈ ತರ ಎಲ್ಲಾ ತರದ ಪಾಪಗಳನ್ನ ಮಾಡ್ತಾ ಇದ್ರು ಕೂಡ ಅವನು ತನ್ನ ಮಗನಾಗಿರುವಂತ ನಾರಾಯಣನನ್ನ ನಾಮವನ್ನು ಕರೆದು ಅವನು ಹೃದಯ ಶುದ್ಧಿ ಆಯ್ತು, ಗೊತ್ತಿಲ್ದೇನೆ ಆಯ್ತು. ಇದನ್ನೇ ನೋಡಿ ಯಮದೂತರಿಗೆ ಒಂಥರ ವಿಚಲನೆ ಆಯ್ತು, ಅವ್ರಿಗೆ ಕನ್ಫ್ಯೂಷನ್ ಆಯ್ತು. ಇದ್ ಹೇಗೆ ಸಾಧ್ಯ, ಅವನು ತನ್ನ ಮಗನ ಕರಿತಾ ಇದ್ದ, ಅವನ ಶುದ್ಧಿ ಹೇಗಾಗ್ಲಿಕ್ಕೆ ಸಾಧ್ಯ? ವಿಷ್ಣು ದೂತರು ಯಾವಾಗ ತರ್ಕ ಇಡ್ತಾರೆ, ಅವಾಗ ಯಮದೂತರಿಗೆ ಅರ್ಥ ಆಗಲ್ಲ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ಅವರು ಹೋಗಿ ಯಮರಾಜ್ರಿಗೆ ಕೇಳ್ತಾರೆ, ಅದು ಹೇಗ್ ಸಾಧ್ಯ ಪ್ರಭು, ಇವ್ರು ಯಾರ್ದೋ ಒಬ್ಬರದ್ದು ಹೆಸರು ತಗೊಂಡಿದಾರಂತೆ, ಯಾರವರು, ಅವ್ರದ್ದು ಒಂದ್ ಸ್ವಲ್ಪ ಹೇಳಿ ಅಂತ. ಅವಾಗ ಯಮರಾಜರು ಸರಿಯಾಗಿ ತಿಳಿಸ್ತಾರೆ, ಹೇಗೆ ಎತ್ತುಗಳಿಗೆ ಮೂಗ್ದಾರ ಹಾಕಿ ಇಟ್ಕೊಂಡಿರ್ತಾರೆ, ಆ ತರ ಭಗವಂತ ನಮ್ ಎಲ್ಲರಿಗೂ ವೇದಗಳು ಮೂಗ್ದಾರ ಹಾಕಿ ಇಟ್ಕೊಂಡಿದ್ದಾನೆ, ಮತ್ತೆ ನಮ್ಮ ನಿಯಂತ್ರಣೆ ಮಾಡ್ತಾ ಇದ್ದಾನೆ. ಆ ಭಗವಂತ ನಾಮಸ್ಮರಣೆ ಮಾಡುವಂತ
ಹತ್ರ ನೀವು ಯಾವ ಕಾರಣಕ್ಕೂ ಹೋಗ್ಬೇಡಿ ಅಂತ ಹೇಳ್ತಾರೆ. ಆಮೇಲೆ ಕೊನೆಗೆ ಹೇಳ್ತಾರೆ ಸಾಂಕೇತ್ಯಂ ಪಾರಿಹಾಸಂ ವಾ ಸ್ತೋಮನ ಹೇಳನಮೇವ ವಾ ವೈಕುಂಠ ನಾಮ ಗ್ರಹಣಂ ಅಶೇಷಾಗು ಹರಂಬೇದು. ಅಂದ್ರೆ ಸಾಂಕೇತಿಕವಾಗಿ ಹಾಸ್ಯದಿಂದ ಆಗಲಿ ಅವಹೇಳನೆಯಿಂದಾಗ್ಲಿ ಯಾವುದೇ ರೀತಿಯಿಂದ ಹರಿನಾಮ ತಗೊಂಡ್ರೆ ಅದು ನಿಮ್ಗೆ ಉದ್ಧಾರ ಮಾಡುತ್ತೆ ಹೊರತು ಅದರಿಂದ ಕೆಟ್ಟಾಗಲ್ಲ ಅಂತ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಯಾವಾಗ ತಮ್ಮ ಪಾಠಶಾಲೆ ಮಾಡ್ತಿದ್ರು ಅವಾಗ ಎಲ್ಲಾ ರೀತಿಯಿಂದ ಹರಿನಾಮವನ್ನೇ ಪ್ರಚಾರ ಮಾಡ್ತಾ ಇದ್ರು. ಅವರು ಶಾಸ್ತ್ರವನ್ನು ಉದಿಸಿದ್ರೆ ಹರಿನಾಮ, ಗಣಿತ ಹೇಳಿದ್ರೆ ಹರಿನಾಮ, ವ್ಯಾಕರಣ ಹೇಳಿದ್ರೆ ಹರಿನಾಮ, ಈ ತರ ಎಲ್ಲಾ ರೀತಿಯಿಂದ ಭಗವಂತನ ನಾಮದ ಮುಖಾಂತರನೇ ಪಾಠ ಹೇಳ್ಕೊಡ್ತಾ ಇದ್ರು. ಇವಾಗ ನಿಮಗೆ ಕೂಡ್ಸೋದು ಕಳಿಯೋದು ಹೇಳಿಕೊಡ್ಬೇಕು. ಅವಾಗ ಗೋವಿಂದನ ಹತ್ರ 4 ಮಾವಿನ ಹಣ್ಣುಗಳಿದ್ದಾವೆ, ಗೋಪಾಲನ ಹತ್ರ 5 ಆಪಲ್ಗಳಿದ್ದಾವೆ, ಅದೆಲ್ಲ ಸೇರಿಸಿ ಎಷ್ಟಾಗುತ್ತೆ? ಗೋವಿಂದ ಗೋಪಾಲ ಈ ತರ ಜಪ ಮಾಡ್ತಾ ಮಾಡ್ತಾ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಗಣಿತ ಕಲ್ತ್ಬಿಡ್ಬೋದು. ಇಷ್ಟು ಈ ತರ ಚೈತನ್ಯ ಮಹಾಪ್ರಭುಗಳು ಪಾಠವನ್ನು ಹೇಳ್ಕೊಡ್ತಾ ಇದ್ರು. ಇದರಿಂದ ಏನಾಗುತ್ತೆ ಅಂದ್ರೆ ಎಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಜನರು ಹೃದಯ ಪರಿವರ್ತನೆ ಆಗುತ್ತೆ. ಅದಕ್ಕೆ ಮಕ್ಕಳು ಹೆಸರುಗಳು ಕೂಡ ಆ ಥರನೇ ಇರ್ತಾರೆ. ಮೋಹನ, ಗೋವಿಂದ, ನಾರಾಯಣ, ವಿಷ್ಣು, ಮಧುಸೂದನ, ಮಾಧವ, ಈ ತರ ಹೆಸರುಗಳನ್ನ ಹೇಳ್ತಾರೆ. ಯಾಕೆ? ಹೇಗೋ ಮಾಡಿ ಭಗವಂತನ ನಾಮಸ್ಮರಣೆ ಆಗ್ಲಿ ಅಂತ. ನಮ್ಮ ಕೃಷ್ಣ ಭಾವನಾಮೃತ ಸಂಘದಲ್ಲಿ ಗುರುಗಳು ಶಿಷ್ಯಂದ್ರಿಗೂ ಕೂಡ ಆ ತರ ಹೆಸರುಗಳನ್ನ ಹೇಳ್ತಾರೆ. ಕೃಷ್ಣದಾಸ್, ಗೋವಿಂದ ದಾಸ್, ನಂದನಂದನ ದಾಸ್, ಯಶೋಧಾನಂದನ ದಾಸ್, ದೇವಕಿ ನಂದನ ದಾಸ್, ಈ ತರ ಹೆಸರುಗಳನ್ನ ಇಡ್ತಾರೆ. ಯಾಕೆ ಈ ತರ ಹೆಸರುಗಳನ್ನ ಇಡ್ತಾರೆ? ಯಾಕಂದ್ರೆ ಅವರ ಹೆಸರಿನಿಂದ ಭಗವಂತನ ನಾಮಸ್ಮರಣೆ ಆಗ್ಲಿ, ಭಗವಂತನ ಧ್ಯಾನ ಆಗ್ಲಿ ಅಂತ. ಯಾಕಂದ್ರೆ ಆ ನಾಮಸ್ಮರಣೆ ಆದ್ರೆ ಅದರಿಂದ ಧ್ಯಾನ ಆದಾಗೆ ಆಗುತ್ತೆ. ನೀವು ಭಗವದ್ಗೀತೆಯಲ್ಲಿ ನೋಡಿ, ಭಗವದ್ಗೀತೆಯಲ್ಲಿ ಕೃಷ್ಣಂದು ಒಂದೇ ಹೆಸರಿಲ್ಲ, ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರುಗಳನ್ನ ಉಚ್ಚಾರ ಮಾಡಿದ್ದಾರೆ. ಮತ್ತೆ ಬಹಳ ಉತ್ಸಾಹದಿಂದ ಪ್ರಭುಪಾದರು ಅದರ ತಾತ್ಪರ್ಯಗಳಲ್ಲಿ ಆ ಹೆಸರು ಯಾಕೆ ಹೇಳಿದ್ದಾರೆ, ಈ ಸಂದರ್ಭದಲ್ಲಿ ಈ ಹೆಸರು ಯಾಕೆ ಬಂತು ಅಂತ ವರ್ಣನೆ ಮಾಡ್ತಾರೆ. ಉವಾಚ ಮಧುಸೂದನ ಅಂತ ಒಂದ್ ಕಡೆ ಹೇಳ್ತಾರೆ, ನಯೋತ್ಸೆ ಇತಿ ಗೋವಿಂದಂ ಅಂತ ಇನ್ನೊಂದ್ ಕಡೆ ಹೇಳ್ತಾರೆ. ಆಮೇಲೆ ಇನ್ನೊಂದ್ ಕಡೆ ಏನ್ ಹೇಳ್ತಾರೆ, ಸುಖಿನ ಶ್ಯಾಮ ಮಾಧವ ಅಂತ ಹೇಳ್ತಾರೆ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಅಂತ ಹೇಳ್ತಾರೆ. ಬೇರೆ ಬೇರೆ ಶ್ಲೋಕದಲ್ಲಿ ಮನೆ ವ್ಯಕ್ತಿಗೆ ಬೇರೆ ಬೇರೆ ಹೆಸರಿನಿಂದ ಸಂಬೋಧನೆ ಮಾಡಿದ್ದಾರೆ ಕೃಷ್ಣನಿಗೆ. ಯಾಕೆ ಈ ಋಷಿಕೇಶ ಇವಾಗ ಏನಾಗಿದೆ, ಯುದ್ಧ ಶುರು ಆಗ್ತಾ ಇದೆ, ಎಲ್ಲರ ಇಂದ್ರಿಯಗಳ ನಿಯಂತ್ರಣೆ ಮಾಡ್ತಾನೆ, ಅದಕ್ಕೆ ಋಷಿಕೇಶ ಅಂತ ಅರ್ಥ. ಅದಕ್ಕೆ ಅವನು ಅರ್ಜುನನ ಇಂದ್ರಿಯಗಳದ್ದು ಇವಾಗ ನಿಯಂತ್ರಣೆ ಮಾಡ್ತಾನೆ ಅಂತ ಹೇಳೋ ತಾತ್ಪರ್ಯ. ಆಮೇಲೆ ಮಾಧವ ಸುಖಿನ ಶ್ಯಾಮ ಮಾಧವೇ ಮಾಧವ, ನನಗೆ ಸುಖ ಸಿಗುತ್ತೇನು ಅಂತ. ಮಾಧವ ಅಂದ್ರೆ ಏನು? ಲಕ್ಷ್ಮೀ ದೇವಿಯ ಪತಿ. ಇಲ್ಲಿ ನೀನಂತೂ ಲಕ್ಷ್ಮೀ ದೇವಿ ಪತಿ ಇದಿ, ಆದ್ರೆ ನಮ್ಮಲ್ಲಿ ಎಲ್ಲ ಲಕ್ಷ್ಮಿ ಹೋಗ್ತಾ ಇದೆ. ಈ ತರದ ವಾತಾವರಣದಲ್ಲಿ ಸುಖ ಬರುತ್ತಾ, ಒಳ್ಳೇದಾಗುತ್ತಾ ನಮಗೆ? ನಮ್ಮ ಹಿರಿಯರೆಲ್ಲರೂ ತೀರೋದ್ರೆ ಅಂತ ಅರ್ಜುನ ಈ ತರ ಸಂಬೋಧನೆ ಮಾಡ್ತಾರೆ. ನೋಡಿ, ವೈದಿಕ ಸಂಸ್ಕೃತಿಯಲ್ಲಿ ಎಷ್ಟು ಕಲೆಗಳು ಇದ್ದಾವೆ, ಎಷ್ಟು ವಿಶೇಷತೆ ಇದೆ, ಅಲಂಕಾರ ಇದೆ, ಎಲ್ಲ ಎಷ್ಟು ಒಬ್ರಿಗೆ ಸಂಬೋಧನೆ. ಹಿಂದಿನ ಕಾಲದಲ್ಲಿ ಒಗಟುಗಳು ಹೇಳೋದು ಬಹಳ ಪ್ರಸಿದ್ಧವಾಗಿತ್ತು. ಇವತ್ತು ಅದೆಲ್ಲ ಹೋಗ್ತಾ ಇದೆ. ಆ ಥರದ ಸಂಸ್ಕೃತಿ ಸಂಸ್ಕಾರನೇ ಇಲ್ಲಿಲ್ಲ. ಅದಕ್ಕೆ ಆ ಥರ ಎಲ್ಲ ಪುನರುದ್ಧಾರ ಆಗ್ಬೇಕು. ಅದಕ್ಕೆ ಭಗವಂತನ ನಾಮಸ್ಮರಣೆ ಬೇರೆ ಬೇರೆ ರೀತಿಯಿಂದ ಮಾಡಬೇಕು. ಒಂದು ಸುಂದರವಾದ ಭಜನೆ ಇದೆ ಅಲ್ಲ, ಪರಿ ಪರಿ ಹಾಸ್ಯದಳು ಮಾತನಾಡುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ, ಪರಿ ಪರಿ ಕೆಲಸಗಳಲ್ಲಿ ಕೃಷ್ಣ ಎನ್ನಬಾರದೆ, ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದು. ಎಷ್ಟು ಅದ್ಭುತವಾದ ಭಜನೆ ಇದೆ. ಮನುಷ್ಯ ಜನ್ಮ ಸಿಕ್ಕಿದೆ, ನಾಲಿಗೆ ಇದೆ, 1000 ವಿಷಯಗಳನ್ನ ಮಾತಾಡ್ತೀರಾ ಈ ನಾಲಿಗೆಗಳಿಂದ. ಕೃಷ್ಣ ಅಂತ ಯಾಕೆ ಅನ್ಬಾರ್ದು ಒಂದ್ಸರಿ? ಕೃಷ್ಣನ ನಾಮಸ್ಮರಣೆ ಯಾಕೆ ಬರ್ಬಾರ್ದು ಈ ನಾಲಿಗೆಯಲ್ಲಿ? ಮಲಗಿ ಎದ್ದ ಮೇಲೆ ಬಾಯಿಯಿಂದ ಕೃಷ್ಣ ಬಂದ್ರೆ ಏನ್ ತಪ್ಪು ಅಂತ ಬಹಳ ಸುಂದರವಾಗಿದೆ. ಆಮೇಲೆ ಕೆಲಸ ಮಾಡ್ತಾ ಇರ್ತೀರ, ಕೆಲಸ ಮಾಡ್ತಾ ಇದ್ದಾಗ ಕೃಷ್ಣ ಕೃಷ್ಣ ಅಂತ ಅನ್ಬೋದು. ಏನಾದ್ರೂ ಭಜನೆಗಳನ್ನ ಆಡ್ಬೋದು, ಕೃಷ್ಣನ ಭಜನೆಗಳನ್ನ ಆಡ್ಬೋದು. ಇವತ್ತಿನ ಕಾಲದಲ್ಲಿ ಜನ ಗಾಡಿ ಓಡಿಸ್ತಾ ಇರ್ತಾರೆ. ಈ ತರ ಭಗವಂತನ ನಾಮಸ್ಮರಣೆ ಅಭ್ಯಾಸ ಮಾಡ್ಕೊಂಡ್ರೆ ಬೇರೆ ವಿಷಯಗಳು ಬಾಯಲ್ಲಿ ಬರೋದೇ ಇಲ್ಲ. ಏನಾಗಿದೆ ಇವಾಗ, ನಾವು ಬೇರೆ ಬಹಳಷ್ಟು ಗುಣಗಾನ ಮಾಡ್ತೇವಿ, ಅದರಿಂದ ಭಗವಂತನ ಗುಣಗಾನ ಬಾಯಲ್ಲಿ ಬರೋದೇ ಇಲ್ಲ. ಅದಕ್ಕೆ ಇವತ್ತು ಕಾಲದಲ್ಲಿ ಇರೋ ಮಾಧ್ಯಮಗಳು, ನ್ಯೂಸ್ ಪೇಪರ್ಗಳಿದಾವೆ, ಆಮೇಲೆ ಟಿವಿ ಇದೆ, ನ್ಯೂಸ್ ಚಾನೆಲ್ಗಳಿದಾವೆ, ಯಾರ್ಯಾರ್ದು ಗುಣಗಾನ ಮಾಡುತ್ತೆ, 1000 ಜನರು ಗುಣಗಾನ ಮಾಡುತ್ತೆ.
ಶ್ರೋತವ್ಯಾದೀನಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರ ಚ ಅಪಶ್ಯತಾಮಾತ್ಮತತ್ವಂ ಗೃಹೇಶು ಗೃಹ ಮೇದಿನ. ಅಂತ ವ್ಯಕ್ತಿಗಳು ಗುಣಗಾನ ಮಾಡುವಂತ ಜನ ಇಡೀ ಜೀವನ ಗೃಹ ಮೇದಿ ಆಗಿ ಉಳಿತಾರೆ. ಯಾಕಂದ್ರೆ ಅಪಶ್ಯತಾಂ ಆತ್ಮತತ್ವ, ಇವ್ ಯಾರು ಗುಣಗಾನ ಮಾಡಿದ್ರು ಆತ್ಮತತ್ವ ಕಂಡು ಬರಲ್ಲ. ನೀವು ಕ್ರಿಕೆಟ್ ಅಲ್ಲಿ ಇರುವಂತ ಕ್ರಿಕೆಟ್ ಪಟುಗಳ ಗುಣಗಾನ ಮಾಡಿ, ಅಥವಾ ಅಭಿನೇತ್ರಿಗಳ ಗುಣಗಾನ ಮಾಡಿ, ದೊಡ್ಡ ದೊಡ್ಡ ಪೋಸ್ಟರ್ ಗಳನ್ನ ಹಾಕ್ತಾರೆ, ಅವ್ರಿಗೆ ಹಾರ ಎಲ್ಲ ಎರಸ್ತಾರೆ, ಆ ತರ ವ್ಯಕ್ತಿಗಳ ಗುಣಗಾನ ಮಾಡ್ತಾರೆ. ಆಮೇಲೆ ರಾಜಕಾರಣಿಗಳ ಗುಣಗಾನ ಮಾಡ್ತಾರೆ, ಇಷ್ಟೆಲ್ಲಾ ವ್ಯಕ್ತಿಗಳು ಗುಣಗಾನ ಮಾಡ್ತಾರೆ. ಅದು ಯಾವುದು ನಮಗೆ ಆತ್ಮತತ್ವ ಹೇಳ್ಕೊಡಲ್ಲ. ನಮಗೆ ಆ ನಮ್ಮ ಅಸ್ತಿತ್ವ, ನಾವು ಶರೀರವಲ್ಲ, ನಾವು ಆತ್ಮ ಇದ್ದೇವಿ, ಭಗವಂತ ಇದ್ದಾನೆ, ಭಗವಂತಂದು ನಮ್ಮ ನಿತ್ಯ ಸಂಬಂಧ ಇದೆ, ಇದು ಯಾವ ಕಾರಣಕ್ಕೂ ಗೊತ್ತಾಗಲ್ಲ. ಈಗ ನಿರಾಕಾರವಾದಿಗಳಾಗ್ಲಿ, ಮಾಯಾವಾದಿಗಳಾಗ್ಲಿ, ಯೋಗಿಗಳಾಗ್ಲಿ ಬೇರೆ ರೀತಿಯಿಂದ ಧ್ಯಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಶುಚೌ ದೇಶೆ ಪ್ರತಿಷ್ಠಾಪ್ಯ ಸ್ಥಿರಂ ಆಸನಂ ಆತ್ಮನ, ಭಗವದ್ಗೀತಾ 6ನೇ ಅಧ್ಯಾಯದಲ್ಲಿ ಬರುತ್ತೆ. ಈ ತರ ಸ್ಥಿರ ಆಸನದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಬೇಕು ಅಂತ. ಖಂಡಿತ ಧ್ಯಾನ ಮಾಡೋದಕ್ಕೆ ಲಾಭ ಇದೆ, ಆದ್ರೆ ಕಲಿಯುಗದಲ್ಲಿ ತುಂಬಾ ಕಷ್ಟ. ಯಾಕಂದ್ರೆ ಒಂದು ಏಕಾಗ್ರ ಚಿತ್ತದಿಂದ ಧ್ಯಾನ ಮಾಡ್ತಾ ಕೂತ್ಕೊಳ್ಳೋದು ಯಾರಿಗಾಗಲ್ಲ. ಯಾಕಂದ್ರೆ ಕೂತ್ಕೊಂಡಿರ್ತೇವಿ, ಒಂದು ಮೆಸೇಜ್ ಬರುತ್ತೆ, ಒಂದು ಫೋನ್ ಬರುತ್ತೆ, ಅಥವಾ ಏನಾದ್ರೂ ಡಿಸ್ಟರ್ಬೆನ್ಸ್ ಬರುತ್ತೆ. ನಾವು ನಮ್ಮ ಕ್ಲಾಸ್ ಅಲ್ಲೇ ನೋಡ್ತಾ ಇರ್ತೀವಿ, ಎಷ್ಟು ಸರ್ತಿ ನಾವು ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿ ಅಂತ ಹೇಳಿದ್ರೆ ಆದ್ರೂ ಕೂಡ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಯಾಕಂದ್ರೆ ಅದು ಅಷ್ಟು ಅಭ್ಯಾಸ ಆಗಿದೆ. ನಾವು ನಮ್ಮ ವ್ಯಕ್ತಿಗತ ಜೀವನದಲ್ಲೂ ನೋಡ್ತೇವಿ, ಒಂದೊಂದ್ ಸರ್ತಿ ನಾವು ಏನೋ ಜಪ ಮಾಡ್ತಾ ಇರ್ತೀವಿ, ಏನೋ ಓದ್ತಾ ಇರ್ತೀವಿ, ಆ ಪ್ರಸಂಗದಲ್ಲಿ ಫೋನ್ ಎತ್ತಲ್ಲ, ಒಂದೇ ಸರಿ ಚಿಂತೆ ಆಗುತ್ತೆ, ಇವ್ ನಮ್ ಫೋನ್ ಎತ್ತಲಿಲ್ಲ ನೀವು ಅಂತ. ಅಷ್ಟು ಈಗ ಒಂದು ಸ್ವಲ್ಪ ಯೋಚನೆ ಮಾಡಿ, ಒಂದು 25 ವರ್ಷದ ಲ್ಯಾಂಡ್ಲೈನ್ ಫೋನ್ ಇರ್ತಾ ಇತ್ತು. ಅದಕ್ಕಿಂತ ಮುಂಚೆ ಟ್ರಂಕ್ ಕಾಲ್ ಅನ್ನೋ ಸಿಸ್ಟಮ್ ಇರ್ತಿತ್ತು. ಟ್ರಂಕ್ ಕಾಲ್ ಅಂದ್ರೆ ಇವಾಗ ಬುಕಿಂಗ್ ಮಾಡ್ಬೇಕು, ನಮ್ ನಂಬರ್ ಯಾವಾಗ ಸಿಗುತ್ತೆ, ನಂಬರ್ ಸಿಕ್ಕಾಗ ಅವ್ರ ಜೊತೆಗೆ ಫೋನ್ ಮಾಡ್ಬೇಕು. ಅದು ಫೋನ್ ಮಾಡಿದಾಗ ಅಲ್ಲಿ ಅವ್ರು ಎತ್ತಾರೋ ಇಲ್ಲೋ ಗೊತ್ತಿಲ್ಲ, ಒಂದೊಂದ್ಸರಿ ಫೋನ್ ಎತ್ತಾರೆ, 2 ದಿನ ಆಗುತ್ತೆ, 3 ದಿನ ಆಗುತ್ತೆ. ಅವಾಗ ಈಗ ಏನ್ ವಿಷಯ ಇರುತ್ತೆ, ತರಕಾರಿ ಇರುತ್ತೆ, ಕೊತ್ತಂಬರಿ ಇರುತ್ತೆ, ಅಥವಾ ಹೆಸರು ಬೇಳೆ ಇರುತ್ತೆ, ಏನಾದ್ರೂ ವಿಷಯ, ಈ ವಿಷಯಗಳು ಈ ಟ್ರಂಕ್ ಕಾಲ್ ಕಾಲದಲ್ಲಿ ಎಷ್ಟು ತಾಳ್ಮೆ ಇರ್ತಾ ಇತ್ತು ಜನರಿಗೆ. ಇದ್ ಹೇಳಲಿಲ್ಲ ಅಂದ್ರೆ ಸಹಿಸ್ಕೊಂಡು ಹೋಗ್ತಾ ಇದ್ರು. ಇವಾಗ ಒಂದು ಫೋನ್ ಎತ್ತಲಿಲ್ಲ ಅಂದ್ರೆ ಟೆನ್ಷನ್ ಆಗುತ್ತೆ. ಆ ತರದ ಕಾಲದಲ್ಲಿ ಈ ಧ್ಯಾನ ಮಾಡ್ತಾ ಕೂತ್ಕೊಳ್ಳೋದು ತುಂಬಾ ಕಷ್ಟ. ಯೋಗದಲ್ಲಿ ಧ್ಯಾನ ಮಾಡೋದ್ರಲ್ಲಿ ತುಂಬಾ ಕಷ್ಟ. ಅದಕ್ಕೆ ಹರಿನಾಮ ಸಂಕೀರ್ತನ ಕಲಿಯುಗದಲ್ಲಿ ಬಹಳ ಮಹತ್ವಪೂರ್ಣವಾಗಿದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ತರ ನಾಮಸ್ಮರಣೆ ಮಾಡಿದ್ರೆ ಕಲಿಯುಗದಲ್ಲಿ ಎಲ್ಲ ಹೃದಯ ಶುದ್ಧಿ ಆಗುತ್ತೆ. ನಾಮಸ್ಮರಣೆ 2 ರೀತಿಯಿಂದ ಇರುತ್ತೆ, ಜಪ ಮತ್ತೆ ಕೀರ್ತನ, ಸಂಕೀರ್ತನ ಅಂತ. ಹೊರಗಡೆ ಹೋಗಿ ನಮ್ ಭಕ್ತರು ಗಾನ ನರ್ತನೆ ಮಾಡ್ತಾ ಹರಿನಾಮ ಕೀರ್ತನೆ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ತುಂಬಾ ನೆಗೆಟಿವ್ ಎನರ್ಜಿ ಎಲ್ಲಾ ಕಡೆ ಇದೆಯಲ್ಲ, ಎಲ್ಲ ನಿಯಮಗಳು ಯಾರು ಪಾಲನೆ ಮಾಡ್ತಾ ಇಲ್ಲ, ವ್ಯಭಿಚಾರ ಮಾಡ್ತಾ ಇದ್ದಾರೆ, ಮಾಂಸ ಭಕ್ಷಣೆ ಮಾಡ್ತಾ ಇದ್ದಾರೆ, ಆಮೇಲೆ ಮದ್ಯಪಾನ ಸೇವನೆ ಮಾಡ್ತಾ ಇದ್ದಾರೆ. ಈ ಹರಿನಾಮ ಕೀರ್ತನೆಯಿಂದ ಆ ನೆಗೆಟಿವ್ ವಾತಾವರಣ ಏನಿದೆಯಲ್ಲ ಅದು ಹೋಗ್ಬಿಡುತ್ತೆ. ಒಳ್ಳೆ ವಾತಾವರಣ ನಿರ್ಮಾಣ ಆಗುತ್ತೆ, ಆಧ್ಯಾತ್ಮಿಕ ವಾತಾವರಣ ನಿರ್ಮಾಣ ಆಗುತ್ತೆ. ಅದೇ ಸಮಯದಲ್ಲಿ ನೋಡಿ, ಚೈತನ್ಯ ಮಹಾಪ್ರಭುಗಳು ಕಾಡಲ್ಲಿ ಹೋದಾಗ, ಜಾರಿಖಂಡದ ಕಾಡದಲ್ಲಿ ಹೋದಾಗ, ಅಲ್ಲಿ ಹುಲಿಗಳಾಗ್ಲಿ, ಸಿಂಹಗಳಾಗ್ಲಿ, ಆನೆಗಳಾಗ್ಲಿ, ಜಿಂಕಿಗಳಾಗ್ಲಿ ಅವೆಲ್ಲ ಜೊತೆಗೆ ಸೇರಿ ಹರಿನಾಮ ಮಾಡಕ್ ಶುರು ಮಾಡಿದ್ರಂತ ಅವ್ರ ಜೊತೆಗೆ. ಇದು ಆಶ್ಚರ್ಯ ಅನ್ಸ್ಬೋದು, ಆದ್ರೆ ಪ್ರಭುಪಾದ್ರು ಮಾಡಿರೋ ಕಾರ್ಯ ನೋಡಿದ್ರೆ ಆಶ್ಚರ್ಯ ಅನ್ಸಲ್ಲ. ಯಾಕಂದ್ರೆ ಪ್ರಾಣಿ ತರ ಬದುಕ್ತಿರುವಂತ ಜನರು ಎಲ್ಲರಿಗೂ ಹರಿನಾಮ ಕೀರ್ತನೆಯನ್ನು ಮಾಡ್ತಿದ್ದಾರೆ. ಅದಕ್ಕೆ ಈ ತರ ಹರಿನಾಮ ಕೀರ್ತನೆ ಆಗ್ತಾ ಇರ್ಬೇಕು. ಎಷ್ಟು ಈ ತರ ಹರಿನಾಮ ಕೀರ್ತನೆ ಆಗುತ್ತೆ, ವಾತಾವರಣದಲ್ಲಿ ಶುದ್ಧಿ ಆಗುತ್ತೆ. ಆ ವಾತಾವರಣ ಶುದ್ಧಿ ಆದಾಗ ಅದಾಗೆ ಕೃಷ್ಣ ಭಕ್ತಿ ಎಲ್ಲಾ ಕಡೆ ಬರುತ್ತೆ. ಇದು ಕಲಿಯುಗದ ಯುಗ ಧರ್ಮ, ಹರಿನಾಮ ಸಂಕೀರ್ತನೆ. ವಿಗ್ರಹ ಸೇವೆಗೆ ಎಲ್ಲರೂ ಯೋಗ್ಯರಿರ್ಲಿಕ್ಕಿಲ್ಲ. ವಿಗ್ರಹ ಸೇವೆಗೆ ಬಹಳಷ್ಟು ನಿಯಮಗಳಿರ್ತವೆ. ಮೊದ್ಲೇ ಮಾತಂದ್ರೆ ಗುರುಗಳ ಹತ್ರ ದೀಕ್ಷೆ ತಗೋಬೇಕು, ಬ್ರಹ್ಮ ಗಾಯತ್ರಿ ತಗೋಬೇಕು, ಪ್ರತಿದಿನ 3 ಸರಿ ಬ್ರಹ್ಮ ಗಾಯತ್ರಿ ಜಪ ಮಾಡ್ಬೇಕು. ಅದಾದ್ಮೇಲೆ ಬಹಳ ಶುದ್ಧಿ ಇರ್ಬೇಕು, ಸ್ನಾನ ಮಾಡ್ಕೊಂಡು ಬಂದು ಶುದ್ಧ ವಸ್ತ್ರಗಳನ್ನ ಧಾರಣೆ ಮಾಡಿ ಅದಾದ್ಮೇಲೆ ವಿಗ್ರಹ ಸ್ಪರ್ಶ ಮಾಡ್ಬೇಕು. ವಿಗ್ರಹಗಳಿಗೂ ಅದಕ್ಕೆ ಆದ ಮಂತ್ರಗಳಿರ್ತವೆ, ಅಭಿಷೇಕ ಮಂತ್ರ ಇದೆ, ಆಮೇಲೆ ನೈವೇದ್ಯ ಮಂತ್ರ ಇದೆ, ಬಹಳಷ್ಟು ಮಂತ್ರಗಳಿದಾವೆ. ದೀಕ್ಷೆ ಸಮಯದಲ್ಲಿ ಗುರುಗಳು ಕೊಡ್ತಾರೆ. ಇದೆಲ್ಲ ಬಹಳ ಕಷ್ಟ, ಇದೆಲ್ಲರೂ ಮಾಡ್ಲಿಕ್ಕಿಲ್ಲ, ಎಲ್ಲರೂ ಮಾಡೋ ಅವಶ್ಯಕತೆನೂ ಇಲ್ಲ. ಆದ್ರೆ ಹರಿನಾಮ ಎಲ್ಲರೂ ಮಾಡ್ಬೋದು. ಮತ್ತೆ ಈ ಹರಿನಾಮ ಮಾಡೋದ್ರಿಂದ ಅದೇ ಕೃಪೆ ಎಲ್ಲರಿಗೂ ಸಿಗುತ್ತೆ. ಹರೇ ಕೃಷ್ಣ ಮಂತ್ರ ಜಪ ಮಾಡೋದ್ರಿಂದ ವಿಗ್ರಹ ಸೇವೆ ಮಾಡುವಂತ ಕೃಪೆ ಎಲ್ಲರಿಗೂ ಸಿಗುತ್ತೆ. ಈ ಅವಕಾಶ ಎಲ್ಲರಿಗೂ ಸರಳವಾಗಿ ದೊರೆಯುತ್ತೆ. ಅದಕ್ಕೆ ನಾವು ಇಡೀ ಜೀವನ ಬೇರೆ ಸೇವೆಗಳು ಸಿಗದೆ ಇರ್ಬೋದು, ಆದ್ರೆ ಹರಿನಾಮ ಸಂಕೀರ್ತನೆ ಸೇವೆ ಅಂತೂ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಎಲ್ಲರೂ ಯೋಗ್ಯರಿದ್ದಾರೆ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ, ಇಷ್ಟು ಶಕ್ತಿಶಾಲಿ ಆಗಿರುವಂತ ಮಂತ್ರ,
ಇಷ್ಟು ಶಕ್ತಿಶಾಲಿ ಆಗಿರುವಂತ ಪದ್ಧತಿ ಹರಿನಾಮ, ಇದು ತುಂಬಾ ಸುಲಭವಾಗಿ ಬರುತ್ತೆ ಎಲ್ಲರ ಕೈಯಲ್ಲಿ. ಇದು ಭಗವಂತ ಬಿಟ್ಟು ಬೇರೆ ಯಾರಿಂದ ಮಾಡ್ಲಿಕ್ಕೆ ಸಾಧ್ಯ? ಭಗವಂತ ಒಬ್ಬನೇ ಈ ತರ ಅದ್ಭುತ ಕಾರ್ಯವನ್ನು ಮಾಡ್ತಾನೆ. ಇಷ್ಟು ಶಕ್ತಿಶಾಲಿ ಆದ್ರೂ ಎಲ್ಲರ ನಾಲ್ಗೆ ಮೇಲೆ ಬರೋ ತರ ವ್ಯವಸ್ಥೆ ಮಾಡಿದ್ದಾನೆ. ಇದು ಭಗವಂತನ ವಿಶೇಷ ಗುಣ. ಅದಕ್ಕೆ ಎಲ್ಲರೂ ಹರಿನಾಮ ಸಂಕೀರ್ತನೆಯನ್ನು ತುಂಬಾ ಗಂಭೀರವಾಗಿ ಹರಿನಾಮ ಸಂಕೀರ್ತನೆಯಲ್ಲಿ ತುಂಬಾ ಗಂಭೀರವಾಗಿ ತೊಡಗ್ಬೇಕು. ಕೃಷ್ಣ ಮತ್ತೆ ಕೃಷ್ಣನ ನಾಮ ಭಿನ್ನವಲ್ಲ, ಅದೆಲ್ಲ ಅಭಿನ್ನಂ ನಾಮ ನಾಮಿನೋ ಅಂತ ಚೈತನ್ಯ ಚರಿತಾಮೃತದಲ್ಲಿ ಹೇಳಿದ್ದಾರೆ. ಅದು ಅಭಿನ್ನವಾಗಿದೆ, ನಾಮ ಮತ್ತೆ ನಾಮಿ. ಮತ್ತೆ ಪ್ರತಿಯೊಬ್ರು ಕೃಷ್ಣನ್ ಸಂಪರ್ಕದಲ್ಲಿ ನೇರವಾಗಿ ಬರ್ಬೋದು. ಕೃಷ್ಣನ ನಾಮಸ್ಮರಣೆಯಿಂದ ಕೃಷ್ಣನ್ ಸಂಪರ್ಕದಲ್ಲಿ ನೇರವಾಗಿ ಬರ್ಬೋದು. ಮತ್ತೆ ಕೃಷ್ಣನ ಧಾಮಕ್ಕೆ ಹೋಗ್ಲಿಕ್ಕೆ ಹೃದಯ ಶುದ್ಧಿ ಏನಾಗ್ಬೇಕು? ಇದು ಹರಿನಾಮದಿಂದ ಅದಾಗೆ ಆಗುತ್ತೆ. ಅದಕ್ಕೆ ಕಲಿಯುಗದಲ್ಲಿ ಹರಿನಾಮ ತುಂಬಾ ಸುಲಭವಾದ ಉಪಾಯ ಅಂತ ಹೇಳಿದ್ದಾರೆ. ಇಲ್ಲಿ ಭಕ್ತಿ ರಸಾಮೃತ ಸಿಂಧುದಲ್ಲಿ ಬಹಳಷ್ಟು ಒಳ್ಳೆ ಮಾತುಗಳನ್ನ ಕೊಟ್ಟಿದ್ದಾರೆ. ಲಿಂಗ ಪುರಾಣದಲ್ಲಿ ಹೇಳಿದೆ, ಯಾರು ನಿರಂತರವಾಗಿ ಹರಿನಾಮ ಕೀರ್ತನೆ ಮಾಡ್ತಾರೆ ಅವರು ಭಗವಂತನ ಧಾಮಕ್ಕೆ ನೇರವಾಗಿ ಹೋಗ್ಬೋದು ಅಂತ ಹೇಳ್ತಾರೆ. ಆಮೇಲೆ ಸಂಕೀರ್ತನೆ, ವಿಷ್ಣು ಧರ್ಮದಲ್ಲಿ ಹೇಳಿದೆ ಏನಂತೆ, ಕೃಷ್ಣನ ನಾಮ ಇಷ್ಟು ಶುಭವಾಗಿದೆ, ಯಾರ್ಯಾರು ಅದ್ರ ಉಚ್ಚಾರಣೆ ಮಾಡ್ತಾರೆ ಅವರು ನೇರವಾಗಿ ಜನ್ಮ ಮೃತ್ಯು ಚಕ್ರದಿಂದ ಹೊರಗಡೆ ಬಂದ್ಬಿಡ್ತಾರೆ ಅಂತ ಹೇಳಿದ್ದಾರೆ. ಚೈತನ್ಯ ಚರಿತಾಮೃತದಲ್ಲಿ ಏನ್ ಹೇಳಿದೆ ಅಂದ್ರೆ, ಒಂದು ಸರಿ ಕೃಷ್ಣ ಅಂತ ನಾಮ ತಗೊಂಡ್ರೆ ಅವನು ಎಷ್ಟು ಲಾಭ ಸಿಗುತ್ತೆ, ಎಷ್ಟು ಪುಣ್ಯ ಪಾಪಗಳು ನಾಶ ಆಗ್ತವೆ ಅಂದ್ರೆ ಅಷ್ಟು ಪಾಪಗಳು ಒಬ್ಬ ವ್ಯಕ್ತಿ ಮಾಡಿರೋದೇ ಇಲ್ಲ, ಅಷ್ಟು ಪಾಪಗಳು ನಾಶ ಆಗುತ್ತೆ ಅಂತ ಹೇಳಿದ್ದಾರೆ. ಭಾಗವತ್ ಪುರಾಣದಲ್ಲಿ ಪ್ರಹ್ಲಾದ್ ಮಹಾರಾಜರು ನರಸಿಂಹ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದ ಹೇಳ್ತಾರೆ, ನಾನು ಬರೀ ನಿನ್ನ ನಾಮ ರೂಪ ಗುಣ ಲೀಲೆಗಳನ್ನ ಕೇಳಿ ಎಲ್ಲಾ ಭೌತಿಕ ಆಸಕ್ತಿಯಿಂದ ಹೊರಗಡೆ ಬಂದ್ಬಿಟ್ಟಿದ್ದೇನೆ, ಅದಕ್ಕೆ ಇದು ಒಂದೇ ನನಗ್ ಸಾಕು, ಇದು ಒಂದು ಬಿಟ್ಟು ಬೇರೆ ಏನೂ ಅವಶ್ಯಕತೆ ಇಲ್ಲ ಅಂತ. ನೋಡಿ, ನಾಮ ಕೀರ್ತನ ಭಾಗವತ ಶ್ರವಣ ಇವು ಬಹಳ ಅದ್ಭುತವಾದ ಭಾಗಗಳು. 5 ಅಂಗಗಳಲ್ಲಿ ಇವು ಇದ್ದೇ ಇರ್ತವೆ. ಹರಿನಾಮ ಕೀರ್ತನೆ ಇರುತ್ತೆ, ಭಾಗವತ ಶ್ರವಣ ಇರುತ್ತೆ. ಇದು ಪ್ರತಿಯೊಬ್ಬ ವ್ಯಕ್ತಿ ನಿರಂತರವಾಗಿ ಮಾಡ್ಲೇಬೇಕು. ಇದರಿಂದ ತುಂಬಾ ಸುಲಭವಾಗಿ ಭವಸಾಗರದಿಂದ ಮೇಲೆ ಹೋಗ್ಲಿಕ್ಕೆ ಸಾಧ್ಯ. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆಗಳಿದಾವ? ಹರೇ ಕೃಷ್ಣ. ಇದು ಅಜಾಮಿಲನ ಸಾವಿನ ಸಮಯದಲ್ಲಿ ನಾರಾಯಣ ಅನ್ನೋ ಹೆಸರು ತಗೊಂಡ. ಬಟ್ ಆದ್ರೆ ನಾರಾಯಣ ಅನ್ನೋ ಹೆಸರು ತಗೊಂಡ ಮೇಲೆ ಮತ್ತೆ ಅವನನ್ನ ಶುದ್ಧಿಗೊಳಿಸೋದಕ್ಕೆ ಅವನು ಬಹಳಷ್ಟು ತಪಸ್ಯ ಮಾಡ್ಬೇಕಾಯ್ತು. 1000 ವರ್ಷಗಳ ಕಾಲ ಹರಿದ್ವಾರಕ್ಕೆ ಹೋಗಿ ತಪಸ್ಯ ಮಾಡಿ ಅದಾದ್ಮೇಲೆ ಅವನು ಭಗವದ್ಧಾಮಕ್ಕೆ ವಾಪಸ್ ಹೋದ. ಮತ್ತೆ ಅವನು ಆ ಪಾಪ ಕಾರ್ಯಗಳನ್ನ ಮಾಡೋಕ್ಕಿಂತ ಮುಂಚೆ ಅವನು ಬ್ರಾಹ್ಮಣನಾಗಿದ್ದ. ಅವನು ತನ್ನ ಎಲ್ಲಾ ಬ್ರಾಹ್ಮಣ ಧರ್ಮವನ್ನು ಪಾಲಿಸ್ತಿದ್ದ. ಸೊ ಇಲ್ಲಿ ಪ್ರಶ್ನೆ ಏನಂದ್ರೆ, ಹರಿನಾಮ ನಮಗೆ ಫಸ್ಟ್ ಶುದ್ಧೀಕರಣಗೊಳಿಸುತ್ತೆ, ಆಮೇಲೆ ಮುಂದಿನ ಹಂತಕ್ಕೆ ತಗೊಂಡು ಹೋಗುತ್ತಾ, ಅಥವಾ ಹರಿನಾಮ ಮಾಡೋದ್ರಿಂದ ಬೇರೆ ಎಲ್ಲ ಸ್ವಧರ್ಮಗಳ ಪಾಲನೆ ಆಗದಿದ್ರು ಪರವಾಗಿಲ್ಲ, ಬರೀ ಹರಿನಾಮದಿಂದನೇ ಸಾಕು, ಬೇರೆ ಯಾವುದೇ ರೀತಿಯಾದಂತಹ ಅಂದ್ರೆ ವೈದಿಕ ಪದ್ಧತಿಗಳಾಗಿರ್ಬೋದು, ಕಾರ್ಯಗಳಾಗಿರ್ಬೋದು, ಅದನ್ನ ಪಾಲನೆ ಮಾಡದೇ ಇದ್ರೆ ಪರವಾಗಿಲ್ಲ, ಅದನ್ನ ಬಿಡಬಹುದು. ಇಲ್ಲಾದ್ರೆ ಅದು ನಮ್ಗೆ ಮುಂದೆ ಕರ್ಕೊಂಡು ಹೋಗುತ್ತಾ ಆ ಥರದ್ದೆಲ್ಲ ಒಂದು ಸಂಪ್ರದಾಯಗಳು ಅಥವಾ ವೈದಿಕ ಆಚರಣೆಗಳು, ಇದು ನಮಗ್ ಕಲ್ಸ್ಕೊಡುತ್ತಾ ಮುಂದೆ, ಅಥವಾ ಬರೀ ಹರಿನಾಮ ಸಾಕು ಅದರಿಂದಾನೇ ನಮ್ದೆಲ್ಲ ಪಾಪಗಳ ನಾಶ ಆಗಿ ನಾವು ಸೀದಾ ವೈಕುಂಠಕ್ಕೆ ಅಥವಾ ಭಗವದ್ಧಾಮಕ್ಕೆ ಹೋಗ್ಬಿಡ್ಬೋದಾ? ಇಲ್ಲಿ 2 ಪ್ರಶ್ನೆಗಳಿದೆ. ಒಂದು ಅಜಾಮಿಳನ ಪರಿಶುದ್ಧಿ ವಿಷಯದಲ್ಲಿ, ಅಜಾಮಿಳಂದು ಮೊದಲೇ ಸರಿ ಹರಿನಾಮ ತಗೊಂಡಾಗಲೇ ಎಲ್ಲ ಪಾಪಗಳು ನಾಶ ಆಗ್ಬಿಟ್ಟು, ಇದು ಸ್ಪಷ್ಟವಾಗಿ ಆರಂಭದಲ್ಲಿ ಬರೆದಿದ್ದಾರೆ. ಆದ್ರೂ ಯಾಕೆ ತಪಸ್ಸೆ ಮಾಡ್ಬೇಕಾಯ್ತು? ಯಾಕೆ ಇಷ್ಟು ವರ್ಷ ಹರಿದ್ವಾರಕ್ಕೆ ಹೋಗಿ ತಪಸ್ಸೆ ಮಾಡ್ಬೇಕಾಯ್ತು? ಅದು ಭಕ್ತಿ ದೇವಿ ಏನ್ ಮಾಡ್ತಾಳೆ ಅಂದ್ರೆ, ಒಂದೇ ಸರ್ತಿ ಆ ತರ ಪರಿಣಾಮ ಬೀರ್ತಾ ಇದೆ ಅಂತ ತೋರ್ಸಲ್ಲ, ನಿಧಾನವಾಗಿ ಅದ್ರದ್ದು ಲಾಭ ಕೊಡ್ತಾಳೆ. ಅದಕ್ಕೆ ರೂಪ ಗೋಸ್ವಾಮಿಗೆ ಹೇಳ್ತಾರೆ, ಎಲ್ಲಕ್ಕಿಂತ ಮುಂಚೆ ಹರೇ ಕೃಷ್ಣ ಮಂತ್ರ ಜಪ ಮಾಡಿದಾಗ ಯಾವ ಕರ್ಮಗಳು ಇನ್ನೂ ಪ್ರಕಟ ಆಗಿಲ್ಲ, ಒಳಗಡೆ ಬೀಜ ರೂಪದಲ್ಲಿದ್ದಾವೆ, ಅವುಗಳ ನಾಶ ಮುಂಚೆ ಆಗುತ್ತೆ.
ಅದಾದ್ಮೇಲೆ ಪ್ರಕಟ ಕರ್ಮಗಳ ನಾಶ ನಿಧಾನವಾಗಿ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದೇ ಸರಿ ಎಲ್ಲಾ ಕರ್ಮಗಳ ನಾಶ ಆದ್ರೆ ಆ ನಂಬಿಕೆ ಆ ವಿಶ್ವಾಸ ಹುಟ್ಟಲ್ಲ ಎಲ್ಲರಿಗೆ ಅಂತ. ಅದಕ್ಕೋಸ್ಕರ ಅದಕ್ಕೆ ಆ ಜಾಮಿಲನು ಹೋಗಿ ತಪಸ್ಸೆ ಮಾಡ್ಬೇಕಾಯ್ತು. ಇನ್ನೊಂದು ಏನಿದೆ ಅಂದ್ರೆ ಹರಿನಾಮ ಕೀರ್ತನೆ ಮಾಡಿದ್ರೆ ಯಾವ ಸ್ವಧರ್ಮ ಪಾಲನೆ ಮಾಡ್ಬೇಕು ಆಗಿಲ್ಲ ಅಂತ ಆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ನಮ್ಮ ಸ್ವಧರ್ಮ ಮಾಡ್ಬೇಕೋ ಇಲ್ಲೋ, ವೈದಿಕ ನಿಯಮಗಳನ್ನ ಪಾಲನೆ ಮಾಡ್ಬೇಕು. ವಾಸ್ತವಿಕವಾಗಿ ಶುದ್ಧನಾಮ ಜಪ ಯಾರು ಮಾಡ್ತಾರೆ ಅವರಿಗೆ ಬೇರೆ ಏನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಶುದ್ಧನಾಮ ಒಂದೇ ಇಷ್ಟು ಶಕ್ತಿಶಾಲಿ ಇದೆಯಲ್ಲ, ಅದರಿಂದ ಎಲ್ಲಾ ದೋಷಗಳ ನಿವಾರಣೆ ಆಗುತ್ತೆ, ಎಲ್ಲಾ ಸಮಸ್ಯೆಗಳ ಪರಿಹಾರ ಆಗುತ್ತೆ. ಶುದ್ಧನಾಮ ಬಿಟ್ಟು ಪ್ರಪಂಚದಲ್ಲಿ ಬೇರೆ ಏನಿಲ್ಲ. ಸಮಸ್ಯೆ ಏನಾಗುತ್ತೆ ಅಂದ್ರೆ ನಮ್ಮ ಬದ್ಧಾವಸ್ಥೆಯಲ್ಲಿ ನಮಗೆ ಶುದ್ಧನಾಮ ತಗೊಳ್ಳಕ್ ಆಗ್ತಾ ಇಲ್ಲ. ನಮಗೆ ಯಾರಿಗೂ ಶುದ್ಧ ನಾಮ ತಗೊಳಕ್ಕೆ ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ಹೇಳ್ತಾರೆ. ನಿನ್ನ ಒಂದು ನಾಮದ ಬಲ ಇದ್ದರೆ ಸಾಕು ಅಂತ. ಆದ್ರೆ ಯಾರಾದ್ರೂ ಒಂದು ನಾಮ ಇನ್ನೇ ತನಕ ತಗೊಂಡಿದ್ದಾರೆ? ಎಲ್ಲರೂ ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದೇವೆ ಇಷ್ಟು ವರ್ಷದಿಂದ. ಆದ್ರೆ ಆ ಒಂದು ಶುದ್ಧ ನಾಮ ನಾಲಿಗೆಯಲ್ಲಿ ಬರ್ತಾ ಇಲ್ಲ. ಅದಕ್ಕೋಸ್ಕರ ಪ್ರಭುಪಾದರು ಬಹಳಷ್ಟು ವಿಧಿಗಳನ್ನ ಇಟ್ಟಿದ್ರು. ಏನಂತೆ, ನಾವು ಭಗವಂತನ ವಿಗ್ರಹ ಸೇವೆ ಮಾಡ್ಬೇಕು, ದೇವಸ್ಥಾನಕ್ಕೆ ಬಂದು ಅಡಿಗೆ ಮಾಡ್ಬೇಕು, ಸೇವೆ ಮಾಡ್ಬೇಕು. ಈಗ ಸರಳ, ತುಂಬಾ ಒಂದು ಸರಳ. ನಾವು ಬರೀ ನಾಮಸ್ಮರಣೆ, ಎಷ್ಟೋ ಕೆಲವೊಂದ್ ಜನ ಆ ತರನು ಇದ್ದಾರೆ, ನಾಮ ಕೀರ್ತನೆ ಮಾಡ್ತಾ ಇರ್ತಾರೆ. ಯಾರೇ ಏನಾದ್ರೂ ದಾನ ದಕ್ಷಿಣೆ ಕೊಟ್ಟೋದ್ರೆ ಅದ್ರ ಮೇಲೆ ಬದುಕ್ತಾರೆ ಅಂತ. ಅದಕ್ಕೆ ಅಜಾಗರ ವೃತ್ತಿ ಅಂತ. ಆದ್ರೆ ಎಲ್ಲರೂ ನಾವು ಆತರ ಇರ್ಲಿಕ್ಕೆ ಆಗತ್ತಾ? ಆಯ್ತಪ್ಪ, ಇವತ್ತ ನಾವು ಅಡಿಗೆ ಮಾಡೋದೆಲ್ಲ ಬಿಟ್ಬಿಡೋನು, ಹರೇ ಕೃಷ್ಣ ಮಾಡೋಣ ಅಂತ. ಅಲ್ಲ, ಆತರ ಆಗಲ್ಲ. ಯಾಕಂದ್ರೆ ನಮ್ಗೆ ಸ್ವಲ್ಪ ಹೊತ್ತು ಈಗ ಆದ್ಮೇಲೆ ಈಗ ಎಲ್ಲರೂ ಆಲ್ರೆಡಿ ಟೈಮ್ ನೋಡ್ತಾ ಇರ್ಬೇಕು. ಈಗ ಬೇಗ ಹೋಗಿ ಅಡಿಗೆ ಶುರು ಮಾಡ್ಬೇಕು ಕ್ಲಾಸ್ ಮುಗಿದ್ಮೇಲೆ ಅಂತ. ಯಾಕಂದ್ರೆ ನಮ್ಗೆ ಇನ್ನೂ ಬದ್ಧಾವಸ್ಥೆ ಇದೆ, ಇನ್ನು ನಮ್ಗೆ ಹಸಿವೆ ಆಗುತ್ತೆ, ಆ ಹಸಿವೆ ತಡ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರ ಕೃಷ್ಣ ಏನ್ ಮಾಡಿದಾನೆ, ಪ್ರಸಾದ ಇಟ್ಟಿದ್ದಾನೆ. ಈಗ ಆ ಪ್ರಸಾದಕ್ಕೋಸ್ಕರ ಆದ್ರೂ ಕನಿಷ್ಠ ಕೆಲವೊಂದ್ ಜನ ಹೋಗಿ ಅಡಿಗೆ ಮಾಡ್ಬೇಕು. ಈಗ ಅಡಿಗೆ ಮಾಡ್ಬೇಕಂದ್ರೆ ಬರೀ ಅಡಿಗೆ ಸಾಕಾಗತ್ತಾ? ಇಲ್ಲ, ಅಡಿಗೆಗೋಸ್ಕರ ಏನಾದ್ರು ದುಡಿಮೆ ತರ್ಬೇಕು. ಹೊರಗಡೆ ದುಡಿಮೆ ಮಾಡಿ ಆ ಆಹಾರವನ್ನು ಮನೆಗೆ ತಗೊಂಡ್ ಬರ್ಬೇಕು. ಇನ್ನು ನಮಗೆ ಈ ಶರೀರದ ಆಸಕ್ತಿಗಳಿದ್ದಾವೆ. ಅದಕ್ಕೆ ಈಶೋಪನಿಷತ್ತಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ವಿದ್ಯಾ ಮತ್ತೆ ಅವಿದ್ಯೆ ಎರಡು ಜೊತೆಗಿರ್ಬೇಕು ಅಂತ. ಅದ್ ಯಾಕೆ ಹೇಳಿದ್ದಾರೆ? ಯಾಕಂದ್ರೆ ಲೌಕಿಕ ವಿಷಯಗಳ ಬಗ್ಗೆ ನಾವು ಈ ತರ ವ್ಯವಸ್ಥೆ ಮಾಡ್ಬೇಕಲ್ಲ, ಅದರಿಂದ ಹರಿನಾಮಕ್ಕೆ ಅಡಚಣೆ ಆಗುತ್ತೆ. ಅದಕ್ಕೋಸ್ಕರ ಈ ವ್ಯವಸ್ಥೆಗಳನ್ನ ಇಟ್ಟಿದ್ದಾರೆ, ವೈದಿಕ ಪದ್ಧತಿಗಳನ್ನ ಇಟ್ಟಿದ್ದಾರೆ, ವರ್ಣಾಶ್ರಮದ ನಿಯಮಗಳ ಪಾಲನೆ ಇಟ್ಟಿದ್ದಾರೆ. ವಾಸ್ತವಿಕವಾಗಿ ಶುದ್ಧ ಹರಿನಾಮ ಮಾಡ್ತಾ ಇದ್ರೆ ಇವ್ಯಾವ ಅವಶ್ಯಕತೆ ಇಲ್ಲ. ನಾವು ಶುದ್ಧ ನಾಮ ಮಾಡ್ತಾ ಇಲ್ಲ. ಚೈತನ್ಯ ಮಹಾಪ್ರಭು ರಾಮಾನಂದರಾಯಗಳ ಚರ್ಚೆ ಏನಾಗಿತ್ತು? ಉಚ್ಚ ಸ್ತರದಲ್ಲೇ ಆಗಿತ್ತು, ಶುದ್ಧ ನಾಮದ್ದು ಸ್ತರದಲ್ಲೇ ಆಗಿತ್ತು. ಆದ್ರೆ ನಮ್ಮ ಸ್ತರ ಅದಿಲ್ಲ. ನಾವು ಇನ್ನೂ ಇದು ನಮ್ಮ ಶರೀರ ಪಾಲನೆಗೋಸ್ಕರ ಕಷ್ಟ ಪಡ್ಬೇಕು. ಅದಕ್ಕೆ ಆ ಕಾರಣಕ್ಕೋಸ್ಕರ ವರ್ಣಾಶ್ರಮ ನಿಯಮಗಳನ್ನು ಕೂಡ ಪಾಲನೆ ಮಾಡ್ಬೇಕು. ಇದೆಲ್ಲ ನಮ್ಮ ಜೀವನದಲ್ಲಿ ನಾವು ಮಾಡ್ಲೇಬೇಕು. ಇದನ್ನ ನಾವು ಬಿಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾವು ಮೊನ್ನೆ ವೇದಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ವೇದಾಂತದ ಬಗ್ಗೆ ಚರ್ಚೆ ಮಾಡಿದ್ವಿ. ಇವೆಲ್ಲ ಬೇಕು. ಇವೆಲ್ಲ ಯಾಕೆ ಬೇಕು? ಯಾಕಂದ್ರೆ ನಾವಿನ್ನು ಶುದ್ಧ ಹರಿನಾಮ ಮಾಡ್ತಾ ಇಲ್ಲಲ್ಲ. ನಾವು ಆಲಸ್ಯದಿಂದ ಇದ್ ಬಿಡ್ತಾ ಇದ್ದೇವಾ, ಅಥವಾ ನಾವು ಹರಿನಾಮದ ಮೇಲೆ ಪ್ರೀತಿ ಬಂದಿದೆ ಅಂತ ಬಿಡ್ತಾ ಇದ್ದೇವ? ಇದು ಪ್ರಶ್ನೆ ಇದೆ. ಇನ್ನು ನಮಗೆ ಹರಿನಾಮದ ಮೇಲೆ ಅಷ್ಟು ಪ್ರೀತಿ ಬಂದಿಲ್ಲ. ಅದಕ್ಕೆ ಆಚಾರ್ಯಗಳು ಯಾವ ತರ ವ್ಯವಸ್ಥೆ ಮಾಡ್ಕೊಂಡು ಹೋಗಿದ್ದಾರೆ, ಸಾವಿರಾರು ವರ್ಷದ ಭಾರತೀಯ ಪರಂಪರೆಯಲ್ಲಿ ಯಾವ ತರ ವ್ಯವಸ್ಥೆ ಇದೆ, ಅದರ ಅನುಗುಣವಾಗಿ ನಡ್ಕೊಂಡು ಹರಿನಾಮ ಕೀರ್ತನೆ ಮಾಡಿದ್ರೆ ತುಂಬಾ ಸುಲಭ. ಹರೇ ಕೃಷ್ಣ. ಮತ್ತೆ ಏನಾದ್ರೂ ಪ್ರಶ್ನೆ ಇದೆಯಾ ಈ ವಿಷಯದಲ್ಲಿ? ಇದು ಹರಿನಾಮದ ರುಚಿ ಬರ್ಬೇಕು ಅಂದ್ರೆ ಶಾಸ್ತ್ರಗಳ ಅಧ್ಯಯನ ಮಾಡ್ಲೇಬೇಕಾ, ಅಥವಾ ಇಲ್ಲ ಬರೀ ಕೇವಲ ಅಂದ್ರೆ ಶಾಸ್ತ್ರಗಳಂದ್ರೆ ಈಗ ಭಾಗವತ ಇದೆ, ಭಗವದ್ಗೀತೆ ಇದೆ, ಅದು ನಮ್ಗೆ ಕೊಟ್ಟಿರುವಂತದ್ದು, ಅದನ್ನ ಅಷ್ಟು ಸಾಕ, ಅಥವಾ ಇನ್ನೂ ಹೆಚ್ಚು ಶಾಸ್ತ್ರ ಅಧ್ಯಯನದ ಅವಶ್ಯಕತೆ ಇದೆಯಾ? ಚೈತನ್ಯ ಲೀಲೆಯಲ್ಲಿ ಒಬ್ರು ಅಭಿರಾಮ್ ಠಾಕೂರ್ ಅಂತ ಇದ್ರು. ಅವ್ರ ಹತ್ರ ಅಭಿರಾಮ್ ಠಾಕೂರ್ ಯಾರು ಗೊತ್ತಿಲ್ಲ, ಅವ್ರ ಹತ್ರ ಒಂದು ಕೋಲ್ ಇರ್ತೈತೆ. ಆ ಕೋಲಿಂದ ಯಾರಿಗಾದ್ರೂ ಹೊಡೆದ್ರೆ ಅವ್ರಿಗೆ ಶುದ್ಧ ಕೃಷ್ಣ ಪ್ರೇಮ ಸಿಗ್ತದೆ. ಅವ್ರು ಬೇರೆ ಏನ್ ಮಾಡೋ ಅವಶ್ಯಕತೆ ಇಲ್ಲ. ಯಾರಾದ್ರೂ ಸಿಕ್ಕರೆ ಅವ್ರಿಗೆ ಹೊಡೆದ್ರೆ ಶುದ್ಧ ಕೃಷ್ಣ ಪ್ರೇಮ ಸಿಗ್ತಾ ಇತ್ತಂತೆ. ಅದು ಬಹಳ ವಿಶೇಷ. ಎಲ್ಲ ನಾವು ಸಾಮಾನ್ಯ ವ್ಯಕ್ತಿಗಳಿರೋದ್ರಿಂದ ನಮಗೆ ಹರಿನಾಮದ ಮೇಲೆ ರುಚಿ ಬರ್ಬೇಕಂದ್ರೆ ಹರಿನಾಮದ ಮಹತ್ವ ತಿಳಿಬೇಕು. ಹರಿನಾಮದ ಮಹತ್ವ ತಿಳಿಲಿಕ್ಕೆ ಶಾಸ್ತ್ರ ಅಧ್ಯಯನ ಅತಿ ಅವಶ್ಯಕವಾಗಿದೆ.
ಶಾಸ್ತ್ರ ಅಧ್ಯಯನ ಮಾಡ್ತಾ ಇಲ್ಲ ಅಂದ್ರೆ ನಾವು ಕನಿಷ್ಠವಾಗಿ ನಾವು ಶರೀರದಿಂದ ಬೇರೆ ಇದ್ದೀವಿ, ಆತ್ಮ ಇದ್ದೀವಿ, ಭಗವಂತ ಇದ್ದಾನೆ, ಆ ಭಗವಂತನ ಮಹಿಮೆ ಏನಿದೆ ಅದು ನಮಗೆ ಅರ್ಥ ಆಗಲ್ಲ. ಅದಕ್ಕೆ ಶ್ರವಣ ಬೇಕೇ ಬೇಕು. ಶ್ರವಣವೇ ಮೊದಲು ನವವಿಧ ಭಕ್ತಿಗೆ, ಎಲ್ಲಕ್ಕಿಂತ ಮುಂಚೆ ಶ್ರವಣ. ಅದಕ್ಕೆ ಶ್ರವಣ ಬೇಕು, ಶಾಸ್ತ್ರ ಅಧ್ಯಯನ ಬೇಕು. ಶಾಸ್ತ್ರ ಅಧ್ಯಯನ ವಾಸ್ತವಿಕವಾಗಿ ಪ್ರಭುಪಾದ್ರ ಗ್ರಂಥಗಳೇನಿದಾವೆ ಅಷ್ಟು ಓದಿದ್ರೆ ಸಾಕಾಗುತ್ತೆ. ಪ್ರಭುಪಾದ್ರ ಪುಸ್ತಕಗಳನ್ನ ಓದಿದ್ರೆ ಅದರಲ್ಲಿ ಸಂಪೂರ್ಣ ಜ್ಞಾನ ಇದೆ. ಅದನ್ನ ಗಂಭೀರವಾಗಿ ಅಧ್ಯಯನ ಮಾಡಿದ್ರೆ ಎಲ್ಲಾ ತರದ್ದು ಮಾರ್ಗದರ್ಶನ ಅದಾಗೆ ಸಿಗುತ್ತೆ. ಅದಕ್ಕೆ ನಾವು ಇದನ್ನ ತುಂಬಾ ಗಂಭೀರವಾಗಿ ತಗೋಬೇಕು. ಪ್ರಭುಪಾದರು ಯಾವ ಕ್ರಮದಲ್ಲಿ ಕೊಟ್ಟಿದ್ದಾರೆ ಅದನ್ನ ಅಧ್ಯಯನ ಮಾಡಿದ್ರೆ ಅದಾಗೆ ನಮಗೆ ಶಾಸ್ತ್ರಜ್ಞಾನ ಬಂದೇ ಬರುತ್ತೆ. ಅದಕ್ಕೆ ಈ ಪ್ರಭುಪಾದ್ರ ಗ್ರಂಥಗಳನ್ನ ಓದೋದನ್ನ ಯಾವ ಕಾರಣಕ್ಕೂ ತಪ್ಪಿಸ್ಬಾರ್ದು. ಮತ್ತೇನಾದ್ರು ಪ್ರಶ್ನೆ ಇದೆಯಾ ಯಾರ್ದಾದ್ರು? ಹರೇ ಕೃಷ್ಣ ಪ್ರಭುಜಿ. ಪ್ರಶ್ನೆ ಏನಿಲ್ಲ ಪ್ರಭುಜಿ, ಆದ್ರೆ ಹರಿನಾಮದ ಮಹತ್ವ ಅನ್ನೋದು ನಮ್ಗೆ ಇಲ್ಲೇ ಗೊತ್ತಾಗ್ತಿದೆ ಪ್ರಭುಜಿ. ನಾವ್ ಇಲ್ಲಿರೋ 10 ಜನನು ಯಾವ್ದೋ ಕಡೆ ಎಲ್ಲೆಲ್ಲಿಂದನೋ ಬಂದು ಇಲ್ಲಿ ಸೇರಿರೋದು ಪ್ರಭುಜಿ. ಅದನ್ನ ಹರಿನಾಮ ಅನ್ನೋದು ಒಂದಿರೋದಕ್ಕೆ ನಾವ್ ಇಲ್ಲಿ ಸೇರೋದಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನ ಹರಿನಾಮ ಇಲ್ಲೇ ತೋರಿಸ್ಬಿಟ್ಟಿದೆ ಅನ್ನೋದು ನನ್ನ ಅನಿಸಿಕೆ ಪ್ರಭುಜಿ. ಇದೊಂದು ಹೇಳ್ಬೇಕಿತ್ತು ಅಂತ ಹೇಳಿದ ಪ್ರಭುಜಿ. ಇಲ್ಲಿ ಎಷ್ಟೋ ಸಾವಿರಾರು ಜನ ಇರ್ಬೋದು ಈ ಪ್ರಪಂಚದಲ್ಲಿ, ಆದ್ರೆ ಇಲ್ಲಿರೋ ನಾವು 10 ಜನ, ನಾವ್ ಎಲ್ಲಾರು ಬೇರೆ ಬೇರೆ ಭಿನ್ನ ಭಿನ್ನ ಇದ್ರಿಂದ ಬಂದಿರೋರು. ಇಲ್ಲಿ ಸೇರಿ ಹರಿನಾಮ ಮಾಡ್ತಾ ಇದೀವಿ ಅಂದ್ರೆ ಅದ್ರ ಮಹತ್ವ ಇದೆ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ ಪ್ರಭುಜಿ, ಸ್ಥೂಲವಾಗಿ. ಹೌದು. ಈಗ ನಾವು ಮುಂದಿನ ಹೆಜ್ಜೆ ಇಟ್ಟು ದೇವಸ್ಥಾನದಲ್ಲಿ ಸಿಗ್ಬೇಕು, ಅವಾಗ ಇನ್ನೂ ಅದ್ಭುತವಾಗುತ್ತೆ. ಹೌದು ಪ್ರಭುಜಿ. ಹರೇ ಕೃಷ್ಣ ಪ್ರಭು, ಧನ್ಯವಾದ ಪ್ರಭು. ಸೊ ಬೇರೆ ಏನ್ ಪ್ರಶ್ನೆ ಇಲ್ಲ ಅಂದ್ರೆ ನಾವು ಏನ್ ಮಾಡೋಣ? ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ಹರೇ ಕೃಷ್ಣ.